ಶನಿವಾರದ ವಿಶೇಷ ಓಂಕಾರ. ಎಲ್ಲೋ ಜೋಗಪ್ಪ ನಿನ್ನ ರಮಾನ. 27ನೇ ವಯಸ್ಸಿನವರೆಗೂ ನಿಮ್ಮಲ್ಲಿ ಏನೇ ತಾಕತ್ತಿದ್ದಿದ್ರು ಕೂಡ ಅದು ಕಾಣಿಸ್ಕೊಂಡಿರೋಲ್ಲ. ಖಂಡಿತ ಗುರುಜಿ, ತುಂಬಾ ಕಷ್ಟಪಟ್ಟಿರ್ತೀರಾ. ಹೌದು, ನಾನು ಈ ಪ್ಲೇಬ್ಯಾಕ್ಸ್ ಹಿನ್ನೆಲೆ ಗಾಯಕಿ ಅಂತ ಆಗಿದ್ದು ಒಂದು 6-7 ವರ್ಷದ ಹಿಂದೆ ಇರ್ಬೋದು ಅಷ್ಟೇ. ಈ ಒಂದು ವಿವಾಹ ರೇಖೆಯ ಮೇಲೆ ಏನಾದರೂ ಮಚ್ಚೆ ಇದ್ದರೆ ಕಪ್ಪು ಮಚ್ಚೆ, ಕೆಲವರಿಗೇನು ತುಂಬಾ ಜನಕ್ಕೆ ಮದುವೆಯೇ ಆಗುವುದಿಲ್ಲ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ. ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ ನಮಸ್ಕಾರ. ತಮಗೆ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ಹೇಳಿ ಕೇಳಿ ಇವತ್ತು ಶುಕ್ರವಾರ, ಬಹಳ ವಿಶೇಷ ಮಾಹಿತಿಯ ಜೊತೆಗೆ ಇನ್ನೇನನ್ನಾದ್ರೂ ಹೇಳ್ತಾರೆ ಗುರುಜಿ ಅಂತ ತಿಳ್ಕೊಂಡಿದ್ದೇವೆ. ಮೊದಲಿಗೆ ಪತ್ರ ಯಾವ್ದನ್ನ ತೆಗೆದುಕೊಳ್ತಾ ಇದ್ದೀರಾ ಗುರುಜಿ? ಒಬ್ರು ಚೇತನ್ ಅಂತ ಹೇಳಿಬಿಟ್ಟು ಆನೇಕಲ್ಲಿಂದ ಪತ್ರವನ್ನ ಬರೆದಿದ್ದೀರಾ. ಗುರುಜಿ, ನಾನು ಹುಟ್ಟಿರೋದು 25/4/1990. 3 ವರ್ಷದ ಮಗುವಿನಿಂದಲೂ ನನಗೆ ಚರ್ಮದ ಕಾಯಿಲೆ ಇದೆ. ದಯವಿಟ್ಟು ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ಹಾಗೆ ನಿಮ್ಮ ಸಿಗ್ನೇಚರ್ ನೋಡಿ, ತುಂಬಾ ಪುಟ್ಟದಾಗಿ ಏನೋ ಒಂದು ಅಂತರಾಳದ ಒಂದೇ ಒಂದು ಪುಟ್ಟದಾಗಿ ನಿಂತ್ಕೊಬಿಟ್ಟಿದೆ ಅಷ್ಟೇ. ಕೆನ್ ಐ ಅಚೀವ್, ಕೆನ್ ಐ ಮೇಕ್ ಇಟ್, ಯಾರೂ ಇಲ್ಲ ಏನೂ ಇಲ್ಲ ಅನ್ನತಕ್ಕಂಥ ಒಂದು ಭಾವ. ಹಾಗೇನು ಅಂದ್ಕೋಬೇಡಿ. ಖಂಡಿತ ನಿಮ್ಮ ಒಂದು ಜಾತಕ ಬಂದು ಮಿಥುನ ಲಗ್ನ, 2ನೇ ಮನೆಯಲ್ಲಿ ಕೇತು. ಆ ಕೇತು ಆಶ್ಲೇಷ ನಕ್ಷತ್ರದಲ್ಲಿದೆ. ಸೊ ಆಟೋಮ್ಯಾಟಿಕಲಿ ಕೇತು ಬಂದು ಆಶ್ಲೇಷ ನಕ್ಷತ್ರ, ರೇವತಿ ನಕ್ಷತ್ರ, ಮೂಲ ನಕ್ಷತ್ರ ಪ್ರಭಾವವಾಗಿ 2ನೇ ಭಾವಕ್ಕೇನಾದರೂ ಬಂದಾಗ ಆಟೋಮ್ಯಾಟಿಕಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್, ಮೆಂಟಲ್ ಇಶ್ಯೂಸ್, ನರ್ವಸ್ ಇಶ್ಯೂಸ್, ಸ್ಕಿನ್ ಇಶ್ಯೂಸ್, ಡಿಪ್ರೆಷನ್ ಇಶ್ಯೂಸ್, ಹೊಟ್ಟೋಗೋಣ, ಯಾರೂ ಬೇಡ, ಏನೂ ಬೇಡ, ಈ ಥರದ್ದೆಲ್ಲ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಒಮ್ಮೆ ಕುಕ್ಕೆ ಕ್ಷೇತ್ರದಲ್ಲಿ ಆಶ್ಲೇಷ ಬಲಿ ಮಾಡಿಸ್ಕೊ ಬನ್ನಿ. ಘಾಟಿ ಕ್ಷೇತ್ರ ತುಂಬಾ ವಿಶೇಷ. ಎಷ್ಟೋ ಜನ ಹೇಳಿರೋದು ಕೇಳಿದ್ದೇನೆ, ನನ್ನ ಅನುಭವದಲ್ಲೂ ನೇರವಾಗಿ ನೋಡಿರ್ತಕ್ಕಂಥದ್ದು. ಸ್ಕಿನ್ ಪ್ರಾಬ್ಲಮ್ಸ್ಗೆ ವಿಶೇಷ ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ಅನ್ನತಕ್ಕಂಥದ್ದು ಇದೆ. ಪ್ರಯತ್ನ ಮಾಡಿ. ಆ ಕೇತು ಭಾವಕ್ಕೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಹುಳಿ ತಿನ್ನಬಾರ್ದು. ಬದನೆಕಾಯಿ, ನುಗ್ಗೆಕಾಯಿ, ಉಷ್ಣ ಪದಾರ್ಥವು ಹೆಚ್ಚಾಗಿ ತೆಗೆದುಕೊಳ್ತಕ್ಕಂಥದ್ದು ಬೇಡ. ಈ ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ ಈ ಥರದ್ದು ಹೆಚ್ಚಾಗಿ, ಮಜ್ಜಿಗೆ ಹೆಚ್ಚಾಗಿ ತಗೋಬಾರ್ದು. ಮಜ್ಜಿಗೆ ಮಾತ್ರ ತಗೋಬಹುದು, ದಿನಕ್ಕೊಂದು 2 ಲೋಟ ತಗೋಬಹುದು ಅಷ್ಟೇ. ಸ್ವಲ್ಪ ಹುಳಿ ಉಪ್ಪು ಖಾರ ಕಡಿಮೆ ತಿಂತಕ್ಕಂಥದ್ದು ಮಾಡಿ. ಸ್ವಲ್ಪ ಮಡ್ ಬಾತ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಮಾಡಿ. ಯಾವಾಗಾದ್ರೂ ಆಯ್ತು ಅಂದ್ರೆ ಕಟೀಲು ಕ್ಷೇತ್ರಕ್ಕೆ ಒಮ್ಮೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಯಾಕಂದ್ರೆ 2ನೇ ಭಾವಕ್ಕೆ ಕೇತು ರಾಹು ಬಂದಾಗೇನೋ ವೇದನೆ, ವ್ಯಥೆ ಈ ಥರ ಮಾಡಿಸ್ತಕ್ಕಂಥದ್ದು. ನಿಮ್ಮ ಜನ್ಮತಾ ಜಾತಕದಲ್ಲಿ ಮಿಥುನ ಲಗ್ನದಲ್ಲಿ ಗುರು ಹುಟ್ಟುವಾಗಲೇ ಈಗಲೂ ಅದೇ ಒಂದು ಭಾವಕ್ಕೆ ಮೇ 20 ನಂತರ ಗುರು ಮೂವ್ಮೆಂಟ್ ನಡೆಯುತ್ತೆ. 101% ನೀವು ನೆನೆಸಿದಂತಹ ಉದ್ಯೋಗ, ಕೆಲಸ ಇವೆಲ್ಲದರಲ್ಲೂ ಬದಲಾವಣೆ, ಆನಂದ ನೋಡ್ತಕ್ಕಂಥದ್ದಾಗುತ್ತೆ. ಇನ್ನು ಶಶಿಕಲಾ ಅನ್ನತಕ್ಕಂಥವ್ರು ಪತ್ರ ಬರೆದಿದ್ದೀರ. ತಾಯಿ, ಇದು ಎಷ್ಟು ದೊಡ್ಡ ಮಾತಾಡ್ಬಿಟ್ಟಿದ್ದೀರಂದ್ರೆ ತುಂಬಾ ನೋವಾಗಿರ್ತಕ್ಕಂಥದ್ದು. ಹಿರಿಯರು ನಿಮ್ಮನ್ನು ನೋಡಿ ನಾವು ಬೆಳೀತಿದ್ದೇವೆ. ನಿಮ್ಮ ಸಿಗ್ನೇಚರ್ ನೋಡಿ ಎಲ್ಲಿದೆ. ಇಟ್ಸ್ ಅ ಫಿಕ್ಸ್ಡ್. ಸಂಪ್ರದಾಯವಾದಿಗಳು, ತುಂಬಾ ಒಂದು ಕುಟುಂಬವಂತರು, ದಾನವಂತರು, ದೈವ ಭಕ್ತಿ, ನಿಯಮದಿಂದ ಬದುಕ್ತಕ್ಕಂಥವರ ಒಂದು ಸಿಗ್ನೇಚರ್ಗಳು ಈ ಥರ ಇರುತ್ತೆ. ದೇ ಲಿವ್ ಇನ್ ದೇರ್ ಓನ್ ಥಿಂಗ್. ಯಾರಿಗೂ ಕೆಟ್ಟದ್ದು ಬಯಸೋಲ್ಲ, ಯಾರಿಗೂ ನಮಗೆ ಬೇಕು ಅನ್ಕೊಳ್ಳಲ್ಲ. ತಾವಾಯ್ತು, ತಮ್ಮ ಪಾಡಿಗಾಯ್ತು. ತಮ್ಮ ಪತ್ರ ಕೂಡ ಅದೇ ತೋರಿಸ್ತಿದೆ. ನಾನು ನೆಮ್ಮದಿನೇ ನೋಡಿಲ್ಲ ಗುರುಗಳೇ, ಹುಟ್ಟದಾಗಿಂದಲೂ ಕಡು ಬಡತನ, ಜೀವನದಲ್ಲಿ ಒಂಚೂರಾದ್ರೂ ನೆಮ್ಮದಿ ಕಾಣ್ತೀನ. ಯಾಕೋ ನಿಮ್ಮ ಕಾರ್ಯಕ್ರಮ ನೋಡಿದಾಗಿಂದ ಚೂರು ಸಮಾಧಾನ ಇದೆ. ಸಾಯೋಕೆ ಮೊದಲು ನಿಮ್ಮನ್ನೊಂದ್ಸಲಿ ನೋಡ್ಬಿಡ್ಬೇಕು ಅಂತಕ್ಕಂಥದ್ದು. ಅಷ್ಟು ದೊಡ್ಡ ಮಾತಾಡಬೇಡಿ. ನಿಮ್ಮಗಳನ್ನು ನೋಡಿಕೊಂಡು ನಾವು ಬದುಕ್ತಿದ್ದೇವೆ. ನಿಮ್ಮ ಆಚಾರ, ವಿಚಾರ, ಸಂಸ್ಕಾರ, ಪೂಜೆ, ಪುನಸ್ಕಾರ ನೀವಿಲ್ಲದ್ದು ನಮಗೆಲ್ಲಿಂದ ಬರೋದು ತಾಯಿ? ಅಷ್ಟು ದೊಡ್ಡವರು, ಅಷ್ಟು ದೊಡ್ಡ ಮಾತಾಡಬೇಡಿ. ಸಾಯುವ ಮಾತು ಮಾತಾಡಬೇಡಿ. ಅಷ್ಟು ದೊಡ್ಡವನಲ್ಲ ಈ ರವಿಶಂಕರ. ನಾನು ನಿಮಗೆಲ್ಲರಿಗೂ ಮಗನೇ. ಅಷ್ಟು ಒಂದು ದೊಡ್ಡ ಮಾತು ಬೇಡ ತಾಯಿ.
ಇನ್ನು ಮಗನ ಬಗ್ಗೆಯೇ ಯೋಚನೆ ಅನ್ನತಕ್ಕಂಥ ಒಂದು ಮಾತನ್ನ ಹಾಕಿದ್ದೀರಾ. ಖಂಡಿತ ನೋಡಿಬಿಡೋಣ. 30/9/1983 ಶುಕ್ರವಾರ ಬೆಳಿಗ್ಗೆ 10:29 ಸರಿಯಾದ ಉದ್ಯೋಗ ಇಲ್ಲ, ಯಾಕೋ ಅವನ ಮದುವೆ ಆಗ್ತಿಲ್ಲ, ಹೀಗೆ ಇದ್ರೆ ಹೇಗೆ ಅನ್ನತಕ್ಕಂಥ ಒಂದು ಭಾವ. ಆರುದ್ರ ನಕ್ಷತ್ರ ಪ್ರಭಾವ. ನಾ ಹಿಂದೆ ಹೇಳಿದ್ದೆ, ರಾಹು ನಕ್ಷತ್ರಗಳಿಗೆ ರಾಹು ಪ್ರಭಾವ, ಗ್ರಹಣ ಪ್ರಭಾವ. ಈ ಆರುದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರಕ್ಕೆ ಸ್ವಲ್ಪ ನೋವೇ ತಾಯಿ, ಅಷ್ಟು ಬೇಗ ಗೆಲುವು ಕೊಡಲ್ಲ. ಅದರಲ್ಲೂ ನೋಡಿ, ಆತನದು ವೃಶ್ಚಿಕ ಲಗ್ನ, ಭಾಗ್ಯಾಧಿಪತಿಯೇ ಅಷ್ಟಮ, ತಾಯಿ ಕೂಡ ಅಷ್ಟಮದಲ್ಲಿ ಕುಳಿತಿದೆ ಲಗ್ನದಿಂದ. ಸೊ ತಾಯಿಯೂ ನೋವಿನಲ್ಲಿ ಇರತಕ್ಕಂಥದ್ದು. ಎಲ್ಲವೂ ಸರಿಯಾಗುತ್ತೆ. ಲಗ್ನದಲ್ಲಿ ಗುರುಕೇತು ಸಂಧಿ ಇರತಕ್ಕಂಥ ಒಂದು ಭಾವ. ತಾಯಿ ಯಾವುದಾದ್ರೂ ವಿಶೇಷವಾದಂಥ ವಿನಾಯಕ ದೇವಸ್ಥಾನಗಳಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಶ್ರೀನಗರ ಅಂತ ಹಾಕಿದ್ದೀರಾ, ತುಂಬಾ ಹತ್ರ ನಿಮಗೆ ದೊಡ್ಡ ಗಣಪ, ಅಯ್ಯೋ ಮಿರಾಕ್ಯುಲಸ್ ಟೆಂಪಲ್, ಬಸವನಗುಡಿಯ ದೊಡ್ಡ ಗಣಪ ಅಂತ ಹೇಳಿದ್ರೆ ಅದೊಂದು ಅದ್ಭುತ. ಅಲ್ಲಿ ಸಂಕಷ್ಟಿ ದಿನಗಳೆಂದು ನಿಮ್ಮ ಮಗನನ್ನ ಹೋಗ್ಲಿಕ್ಕೆ ಹೇಳಿ. ಅವನು ಏನು ಹೇಳಿದ್ರು ಕೇಳಲ್ಲ, ಇದೇನು ಇದ್ಯಾಕೆ ಅನ್ನತಕ್ಕಂಥ ಒಂದು ಭಾವಾರ್ಥ ಆಗ್ತಕ್ಕಂಥದ್ದಾಗುತ್ತೆ. ಆತಂಕ ಪಡಬೇಡಿ. ಎಲ್ಲ ಒಳ್ಳೆಯದಕ್ಕೂ ಅಂತ್ಯವಿದೆ ಅಂದ ಮೇಲೆ ಕೆಟ್ಟದ್ದಕ್ಕೂ ಅಂತ್ಯವಿದ್ದೇ ಇದೆ. ಬೆಳಕಿಗೆ ಅಂತ್ಯ ಇದೆ ಅಂದ ಮೇಲೆ ಕತ್ತಲೆಗೂ ಅಂತ್ಯ ಇದೆ ಅನ್ನತಕ್ಕಂಥದ್ದು ಪ್ರಯತ್ನ ಮಾಡಿ. ಖಂಡಿತ ಇಲ್ಲವೆಂದರೆ ಒಮ್ಮೆ ಯಾವುದಾದ್ರೂ ವಿಶೇಷ ಗಣಪ ಕ್ಷೇತ್ರಕ್ಕೆ, ಇಡಗುಂಜಿ ವಿನಾಯಕ, ಕಾಕಂ ವಿನಾಯಕ, ಇಲ್ಲ ಮುಳುಬಾಗಲ ಹತ್ರ ಕುರುಡುಮಲೆ ವಿನಾಯಕ ಅಂತ ಬರುತ್ತೆ. ಏಕಶಿಲಾ ವಿಗ್ರಹದಲ್ಲಿ ನಿರ್ಮಿತವಾಗಿರ್ತಕ್ಕಂಥ ವಿಶೇಷವಾದಂಥ ವಿನಾಯಕ ದೇವಸ್ಥಾನ. ಒಮ್ಮೆ ಭೇಟಿ ಕೊಟ್ಟು ಶಲ್ಯ, ಪಂಚೆ, ಸಿಹಿ, ಹಣ್ಣು ಕೊಟ್ಟು ಮಗನ ಹೆಸರಿನಲ್ಲಿ ಸಂಕಲ್ಪ ಮಾಡಿಸ್ಕೊಂಡು ಬನ್ನಿ. ಗುರುಗಳು ಹೇಳಿದ್ರು ಅಂತ ಸಾಲ ಸೋಲ ಮಾಡ್ಕೊಂಡು ಓಡಬೇಡಿ, ಆಯ್ತು? ಆತಂಕ ಪಡಿಬೇಡಿ. ಗುರುಕೇತು ಇದ್ರೆ ಹಾಗೆ ತಾಯಿ, ಏನೋ ಒಂದು ನೋವು, ಏನೋ ಒಂದು ಸಂಕಟ, ಏನೋ ಒಂದು ಬಾಧೆ ಮನೆಯಲ್ಲಿ ಇಡತಕ್ಕಂಥದ್ದು ಮಾಡುತ್ತೆ. ಎಲ್ಲವೂ ಸರಿಯಾಗುತ್ತೆ. ತುಂಬಾ ಚೆನ್ನಾಗಿರ್ತಾನೆ ನಿನ್ನ ಮಗ, ಇದು ನನ್ನ ಮಾತು. ಆತಂಕಕ್ಕೆ ಒಳಗಾಗಬೇಡಿ. ಇನ್ನು ಪಾಪ ಈ ಪತ್ರ ಮಸ್ಕಟ್ಟಿಂದ ಬರೆದಿದ್ದಾರೆ. 3 ಜನ ಫೋಟೋನು ಹಾಕ್ಬಿಟ್ಟಿದ್ದೀರಾ. ತಾಯಿ ಜೀವ ನೋಡ್ತಿರ್ತೀರಾ ಅಂತ ನಾನು ಅನ್ಕೋತೇನೆ. ಸುನೀತಾ ಅನ್ನತಕ್ಕಂಥವ್ರು 3 ಜನ, ಯಜಮಾನ್ರದ್ದು, ನಿಮ್ಮದು ಹಾಗೂ ನಿಮ್ಮ ಪಾಪುದು ಹಾಕ್ಬಿಟ್ಟಿದ್ದೀರಾ. ಪಾಪು ಇಲ್ಲೇ ಇದೆ, ನಾವು ಗಂಡ ಹೆಂಡತಿ ಅಲ್ಲಿದ್ದೀವಿ, ನಾನೊಂದು ಪುಟ್ಟ ಕಲಾಶಾಲೆ ನಡೆಸ್ತಿದ್ದೇನೆ, ಮಗಳನ್ನ ಕರ್ಕೊಂಡು ಬಂದು ವಾಪಸ್ ಬಂದ್ಬಿಡೋದಾ, ಮಗಳಿಗೋಸ್ಕರ ವಾಪಸ್ ಬರ್ತೀವಾ, ಇಲ್ಲೇ ಏನಾದರೂ ಸೆಟ್ಲ್ ಆಗ್ತೀವಾ ಅನ್ನತಕ್ಕಂಥ ಒಂದು ಪ್ರಶ್ನೆ ನಿಮ್ಮದು. ನೋಡಿ, ಈ ಜಾತಕದಲ್ಲಿ ಚಂದ್ರಭಾವ ವಿಶೇಷವಾಗಿದೆ. ನಿಮ್ಮ ಯಜಮಾನರ ಜಾತಕದಲ್ಲಿ ಆತಂಕ ಪಡತಕ್ಕಂಥದ್ದು ಏನೂ ಬೇಡ. ಗುರುಭಾವ ಅಷ್ಟಮದಲ್ಲಿರುವುದರಿಂದ ಮಕ್ಕಳಿಂದ ದೂರವಿರಬೇಕು, ಹುಟ್ಟಿದೂರಿನಿಂದ ದೂರವಿರಬೇಕು, ಕುಟುಂಬದಿಂದ ದೂರವಿರಬೇಕು ಅನ್ನುವುದು ಮೊದಲೇ ಕಾಲ ನಿರ್ಧರಿತವಾಗಿರತಕ್ಕಂಥದ್ದು. ಅಂತ ಅಷ್ಟಮಾಧಿಪತಿ ದಶೆಯೇ ನಡೀತಿದೆ, ಗುರುದಶೆಯೇ ನಡೀತಿದೆ. ಅದರಿಂದಲೇ ತುಂಬಾ ವರ್ಷಗಳಿಂದ ದೂರ ಇರತಕ್ಕಂಥದ್ದು. ಆಲ್ಮೋಸ್ಟ್ ನೀವು ಬಂದು ಕಡಿಮೆ ಅಂದ್ರೆ 14 ವರ್ಷದಿಂದ, 12ರಿಂದ 14 ವರ್ಷ ದೂರವೇ ಇದೆ ಅನ್ನೋದು ತೋರಿಸ್ತಿದೆ. 2015ರ ನಂತರ ಶನಿ ದಶೆ ಆರಂಭ ಆದ ಮೇಲೆ ವಾಪಸ್ ಬರ್ತೀರಾ. ಮಕ್ಕಳೊಂದಿಗೆ, ಕುಟುಂಬದೊಂದಿಗೆ ಇಲ್ಲೇ ಇದ್ದು ನೆಮ್ಮದಿಯನ್ನ ಕಾಣತಕ್ಕಂಥದ್ದಾಗುತ್ತೆ. ಆತಂಕ ಪಡಬೇಡಿ. ಆದಷ್ಟು ಆ ಗುರು ದೋಷಕ್ಕೆ, ಗುರು ಅಷ್ಟಮ ಅಲ್ವಾ, ವೃಷಭ ಲಗ್ನಕ್ಕೆ ಸ್ವಲ್ಪ ನೋವು ಕೊಡ್ತಕ್ಕಂಥದ್ದು, ಏನೋ ಒಂದು ಸಂಕಟ ಇಟ್ಟು ಬಿಡ್ತಾನೆ ಅಂತ ಹೇಳ್ತೇವೆ. ಆ ಗುರು ರಾಹು ನಕ್ಷತ್ರದಲ್ಲಿದ್ದು ರಾಹು ಕುಜಸಂಧಿಯಾಗಿದೆ. ಅಮ್ಮ ಆಯಿತು ಅಂದರೆ ಮೇಲುಕೋಟೆ ಉತ್ಸವ ನಡೆಯುತ್ತೆ, ವೈರಮುಡಿ ಉತ್ಸವ, ತುಂಬಾ ವಿಶೇಷ. ಮುಂದಿನ ವಾರದಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ, ಮುಂದಿನ ವಾರವೇ ಇದೆ. ಒಮ್ಮೆ ಬಂದು ಅಲ್ಲಿ ತೊಟ್ಲು ಕಟ್ಟಿಸ್ಬೇಕು, ಮಕ್ಕಳೊಂದಿಗೆ ಇರಬೇಕು, ಮಕ್ಕಳಾಗಬೇಕು ಅನ್ನತಕ್ಕಂಥವ್ರು, ಕುಟುಂಬದೊಂದಿಗೆ ಇರಬೇಕು ಅನ್ನತಕ್ಕಂಥವರಿಗೆ ವಿಶೇಷ ಕ್ಷೇತ್ರ. ಅಲ್ಲಿ ಅಕ್ಕ ತಂಗಿ ಕೊಳ ಅನ್ನತಕ್ಕಂಥದ್ದು ಇದೆ. ಇವತ್ತಿಗೂ ಭಾರತೀಯ ಒಂದು ಸಂಪ್ರದಾಯದ ಪ್ರಕಾರ, ಆಗಮಶಾಸ್ತ್ರದ ಪ್ರಕಾರ ಕೆಳಗಿಂದಲೇ ಆ ಒಂದು ಕೊಳದಿಂದಲೇ ಕೆಳಗಿಂದಲೇ ನೀರು ತೆಗೆದುಕೊಂಡು ಹೋಗಿ ಇವತ್ತಿಗೂ ಆ ಭಗವಂತನಿಗೆ ಅಭಿಷೇಕ. ಅಂತ ಟಿಪ್ಪು ಸುಲ್ತಾನ್ ಸಮೇತ ಆ ಭಗವಂತನಿಗೆ ತಾಂಬೂಲ ಹಾಕಲಿಕ್ಕೆ, ವಿಳ್ಯದೆಲೆ ಹಾಕಲಿಕ್ಕೆ ಒಂದು ವಿಶೇಷವಾದಂಥ ಒಂದು ಸಾಮಗ್ರಿ ಕೂಡ ಕೊಟ್ಟಿದ್ದಾರೆ. ಅದರಲ್ಲೇ ಭಗವಂತನಿಗೆ ಸಮರ್ಪಣೆ ಆಗಬೇಕು ಅಂದ್ರೆ ನೆನೆಸ್ಕೊಳ್ಳಿ, ಜಾತಿ ಧರ್ಮಕ್ಕೂ ಮೀರಿದಂತಹ ಭಗವಂತ, ಅಷ್ಟು ವಿಶೇಷ. ಪ್ರಯತ್ನ ಮಾಡಿ, ಆಯಿತು ಅಂದ್ರೆ ಖಂಡಿತ ನಿಮ್ಮ ಮನದ ಇಚ್ಛೆಗಳು ಬಹುಬೇಗ ಶೀಘ್ರ ಫಲವನ್ನ ಕೊಡತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೇದಾಗುತ್ತೆ. ಹೋಗಿ ಬನ್ನಿ.
ಬನ್ನಿ ಈಗ ಒಂದು ಕರೆ ಸಿದ್ಧವಾಗಿದೆ, ಯಾರು ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಮುಕುಂದರಾವ್ ಅಂತ ಹೇಳಿ. ಆಹಾ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿನಲ್ಲಿ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಹೌದಾ, ಹುಟ್ಟಿದ ದಿನಾಂಕವನ್ನ ತಿಳಿಸಿ. 22 ಜೂನ್ ಹಾ 1977. ಸಮಯ ಬೆಳಗ್ಗೆ 10:30. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 1. ಮುಕುಂದರಾವ್ ಅವರೇ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. 1970 ಹೌದು? 77. 77 ಸರಿ, ಒಂದು ನಿಮಿಷ. ಸಿಂಹ ಲಗ್ನ ಭಾವ, ಕುಟುಂಬ ಭಾವದಲ್ಲೂ ಧನಭಾವದಲ್ಲೂ ರಾಹುವಿನ ಪರಿಚಯದ ಒಂದು ರೀತಿ ಚಿತ್ತಾ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ರಾಹುಕೇತು ನಡುವೆ ಎಲ್ಲಾ ಗ್ರಹಗಳು ಸಿಲುಕಿಕೊಂಡಿರ್ತಕ್ಕಂಥದ್ದು. ವ್ಯಯಾಧಿಪತಿ ಚಂದ್ರ ಲಗ್ನದಲ್ಲಿ, ಸಪ್ತಮಾಧಿಪತಿ ವ್ಯಯಭಾವದಲ್ಲಿ, ಲಗ್ನಾಧಿಪತಿ ಲಾಭಭಾವದಲ್ಲಿ. ಅಂದರೆ ಪರಿಶ್ರಮದಿಂದಲೇ ಮೇಲಕ್ಕೆ ಬರಬೇಕು, ಇದು ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು. ರಾಹು ಯಾವಾಗ 2ನೇ ಮನೆಯಲ್ಲಿ ಈ ಕುಜನ ನಕ್ಷತ್ರದಲ್ಲಿ ಬರ್ತಾನೋ ಇನ್ನಷ್ಟು ಉಗ್ರ ಆಗ್ತಾನೆ. ಅವನು ಬೇರೆ ರೂಪ ಧರಿಸ್ಕೊಂಡು ಕುಳಿತಿರ್ತಕ್ಕಂಥದ್ದು. ಒಂದು ರೀತಿ ಸಮಾಧಾನ ರೂಪದಲ್ಲಿ ಕುಳಿತುಕೊಂಡಾಗ ಸಮಾಧಾನ, ಉಗ್ರ ರೂಪದಲ್ಲಿ ಕುಳಿತುಕೊಂಡಾಗ ಮಹಾ ಉಗ್ರನಾಗಿ ಬಿಡುತ್ತಾನೆ ರಾಹು ಅಂತ. ಅಂದ್ರೆ ಕುಟುಂಬದಲ್ಲೆಲ್ಲೋ ಬಿರುಗಾಳಿ ಎಬ್ಬಿಸುತ್ತಾನೆ. ದಾಂಪತ್ಯ ಜೀವನಕ್ಕೆ, ಧನ ಸಂಪಾದನಕ್ಕೆ, ಉದ್ಯೋಗಕ್ಕೆ ಏನಾದ್ರೂ ಒಂದು ಎಳೆದಾಟ, ನುಗ್ಗಾಟ, ತೊಳಲಾಟ ಇದ್ದಿದ್ದೆ ಅನ್ನೋದು ತೋರಿಸ್ತಿದೆ. ಹೌದೋ ಅಲ್ವೋ ಸ್ವಾಮಿ? ಆ ರಾಹು ಪ್ರಭಾವಕ್ಕೆ ಇನ್ನೊಂದು ನೋಡಿ, ಏನಾದ್ರೂ ಒಂದು ಆರೋಗ್ಯದಲ್ಲೂ ಸಮಸ್ಯೆ ಇಟ್ಟು ಬಿಡ್ತಾನೆ. ಎಷ್ಟು ದುಡಿದರೂ ಖರ್ಚು 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 ಅನ್ನತಕ್ಕಂಥ ಒಂದು ಭಾವಾರ್ಥವನ್ನು ತಂದಿಡುತ್ತಾನೆ. ಯಾಕೋ ನೆಮ್ಮದಿಯ ಭಾವ ತಂದು ಕೊಡೋದಿಲ್ಲ. ಆದಷ್ಟು ಆ ರಾಹು ಕುಜನ ಭಾವದಲ್ಲಿರುವುದರಿಂದ ಅಂಗಾರಕ ಶಕ್ತಿ ಅಂತ ಹೇಳ್ತೇವೆ. ಕುಜನ ಶಕ್ತಿ ಅನ್ನತಕ್ಕಂಥದ್ದು. ಆ ಅಂಗಾರಕ ಶಕ್ತಿಯನ್ನ ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹಸ್ವಾಮಿ, ಹನುಮಂತ ಈ ಮೂವರಿಗೂ ಸಮವಾಗಿ ಹಂಚಿರ್ತಕ್ಕಂಥದ್ದು. ನಿಗಿ 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 ಅನ್ನತಕ್ಕಂಥ ಒಂದು ಬೆಂಕಿ ಕಂಡ ಅದು. ಆ ಶಕ್ತಿನ ತಡೀಲಿಕ್ಕಾಗದೆ ಹಂಚಿಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ಸೊ ಈ ಮೂರರಲ್ಲಿ ಯಾವ ದೇವಸ್ಥಾನ ನಿಮಗೆ ಹತ್ತಿರ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೋ ಪ್ರಯತ್ನ ಮಾಡಿ. ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ಸ್ವಾತಿ ನಕ್ಷತ್ರಗಳ ದಿನ, ಇಲ್ಲ ಮೂಲಾ ನಕ್ಷತ್ರಗಳ ದಿನ, ಇಲ್ಲ ಕೃತಿಕಾ ನಕ್ಷತ್ರಗಳ ದಿನ. ಈ 3 ನಕ್ಷತ್ರಗಳಲ್ಲಿ ನೋಡಿ, ಸ್ವಾತಿ ನಕ್ಷತ್ರ, ಮೂಲಾ ನಕ್ಷತ್ರ, ಇಲ್ಲ ಕೃತಿಕಾ ನಕ್ಷತ್ರ. ಸ್ವಾತಿ ನಕ್ಷತ್ರ ಬಂದು ನರಸಿಂಹಸ್ವಾಮಿ, ಮೂಲಾ ನಕ್ಷತ್ರ ಬಂದು ಹನುಮಂತ ದೇವರು, ಕೃತಿಕಾ ನಕ್ಷತ್ರ ಬಂದು ಸುಬ್ರಹ್ಮಣ್ಯ ದೇವರು ಅನ್ನತಕ್ಕಂಥ ಮಾತು ಹೇಳ್ತೇವೆ. ಆ ಒಂದು ಪೂಜೆಯನ್ನ ಅನುಷ್ಠಾನವನ್ನ ಮಾಡಿಸ್ಕೊಳ್ಳಿ. ವರ್ಷಕ್ಕೊಮ್ಮೆ ತಪ್ಪದೆ ಕಾಳಹಸ್ತಿಗೆ ಹೋಗಿ ಬನ್ನಿ. ಕಾಳಸರ್ಪದೋಷ ಪೂಜೆ ಅನ್ನತಕ್ಕಂಥದ್ದು ಮಾಡ್ತಾರೆ, ತುಂಬಾ ವಿಶೇಷ. ಒಳ್ಳೆ ಒಂದು ಸೌಭಾಗ್ಯವಂತ ಜಾತಕ ನಿಮ್ಮದು. ಸಿಂಹ ಲಗ್ನ, ಸ್ವಲ್ಪ ಒದ್ದಾಡಿದಿರ ಈ 7-8 ವರ್ಷದಿಂದಲೂ. ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಸಮಯ ಬಂದಿದೆ. 2015 ವಿಲ್ ಹ್ಯಾವ್ ಮೋರ್ ಹ್ಯಾಪಿನೆಸ್ ಅಂಡ್ ಸಕ್ಸಸ್. ಒಳ್ಳೇದಾಗುತ್ತೆ, ಹೋಗ್ಬನ್ನಿ. ಮುಕುಂದರಾವ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ? ರಾಶಿ ಭವಿಷ್ಯಕ್ಕೆ ಬಂದು ಕೊಟ್ಬಿಡೋಣ ಬೇಗ. ಯಾಕೋ ಬೆಳಗ್ಗೆ ಎದ್ದ ತಕ್ಷಣ ನಾವು ಕೆಲ್ಸಕ್ಕೆ ಹೋಗ್ತಿದ್ದೀವಿ ಗುರುಗಳೇ, ವ್ಯವಹಾರಕ್ಕೆ ಹೋಗ್ತಿದ್ದೀವಿ ಗುರುಗಳೇ, ರಾಶಿ ತಿಳ್ಕೋಬೇಕು ಅಂತಕ್ಕಂಥದ್ದು. ಅಶ್ವಿನಿ ನಕ್ಷತ್ರ ಭಾವ ಎಂದಿನಿಂದಲೂ ಹೇಳ್ತಾ ಬಂದಿದ್ದೇನೆ. ಕೆಲವು ನಕ್ಷತ್ರಗಳಿಗೆ ಜನ್ಮತ ಗ್ರಹಣ ದೋಷವಿರುತ್ತೆ. ಅಂದ್ರೆ ಬೈ ಬರ್ತ್ there is some damage. ಎಲ್ಲೋ ಕೈ ಊನ, ಕಾಲು ಊನ, ಮಾತು ಊನ, ನಿರ್ಧಾರ ಊನ, ಈ ಥರದ್ದೆಲ್ಲ ಹೇಳ್ತಿತ್ತು. ಯಾಕೋ ಸ್ವಲ್ಪ ಎಡಬಿಡಂಗೆ ಆಡ್ತಾನಪ್ಪ ನಮ್ಮ ಪಾಪು ಅಂತೆಲ್ಲ ಮಾತಾಡ್ತಿರ್ತೀವಲ್ಲ, ಆ ರೀತಿ. ಸೊ ಅಂತ ಒಂದು ನಕ್ಷತ್ರಗಳಲ್ಲೇ ಕೇತು ನಕ್ಷತ್ರವೂ ಸೇರಿದೆ. ಮುಖ್ಯವಾಗಿ ಮೊದಲನೇದಾಗಿ ಅಶ್ವಿನಿ ನಕ್ಷತ್ರ. ಸೊ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹವರಿಗೆ ಹೇಗೇ ಮಾಡಿದ್ರು ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಹೇಗೆ ಮಾಡಿದ್ರು ಏನೋ ಒಂದು ನೋವು, ಮಾನಸಿಕವಾಗಿಯೋ, ದೈಹಿಕವಾಗಿಯೋ, ವ್ಯಾವಹಾರಿಕವಾಗಿಯೋ, ಆರ್ಥಿಕವಾಗಿಯೋ, ಕೌಟುಂಬಿಕವಾಗಿಯೋ ಏನಾದ್ರೂ ಒಂದು ನೋವು ಇದ್ದದ್ದೇ. ಸೊ ನೋಡೋಣ ಇವತ್ತು ಈ ಒಂದು ಅಶ್ವಿನಿ ನಕ್ಷತ್ರ ಯಾರಿಗಾದ್ರೂ ನೋವು ಕೊಡುತ್ತಾ, ಇಲ್ಲ ಒಳ್ಳೇದು ಮಾಡುತ್ತಾ, ಇಲ್ಲ ಏನಾದ್ರೂ ಧನಭಾಗ್ಯವನ್ನ ಉಂಟು ಮಾಡುತ್ತಾ ಅಂತಕ್ಕಂಥದ್ದು. ಮೊದಲಿಗೆ ಮೇಷರಾಶಿ. ಚಂದ್ರ
ಕೇತು ನಕ್ಷತ್ರದಲ್ಲಿತ್ತು. ಆ ಕೇತು ಶುಕ್ರ ನಕ್ಷತ್ರದಲ್ಲಿತ್ತು. ಶುಕ್ರ ಬಹು ವಿಶೇಷವಾಗಿ ಗುರು ನಕ್ಷತ್ರದಲ್ಲಿ ಆ ಒಂದು ಕುಂಭರಾಶಿಯಲ್ಲಿ ಇರ್ತಕ್ಕಂಥದ್ದು ವಿಶೇಷವೇ ನಿಮಗೆ. ಕುಟುಂಬ, ಮಕ್ಕಳು, ಏನಾದರೂ ಮದುವೆ ವಿಚಾರ, ಶುಭ ಕಾರ್ಯ ವಿಚಾರ, ಉಪನಯನ, ಮುಂಜಿ, ಸೀಮಂತ, ಬಾಣಂತನ, ಈ ಥರ ಏನಾದರೂ ವಿಶೇಷ ಕಾರ್ಯಗಳು ಮನೆಯಲ್ಲಿ ಹಮ್ಮಿಕೋಬೇಕು, ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಂಥದ್ದು, ಗೋಯೆಡ್. ಗರ್ಭಿಣಿ ಸ್ತ್ರೀಯರಿದ್ದರೆ ಸ್ವಲ್ಪ ಎಚ್ಚರಿಕೆ. ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಆಗ್ತಕ್ಕಂಥದ್ದು, ದಿಢೀರಂತ ಏರುಪೇರು, ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರದ ಹೆಣ್ಣುಮಕ್ಕಳಿಗೆ ಸ್ವಲ್ಪ ನೋಡಿಕೊಂಡು. ಸಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ. ರಾಹುವತ್ ಶನಿ, ಕುಜವತ್ ಕೇತು ಅಂತ ಹೇಳ್ತೇವೆ. ಕುಜನ ಇನ್ನೊಂದು ರೂಪ. ಸೊ ಅಂತ ಒಂದು ಚಂದ್ರ ಕೇತು ನಿಮ್ಮ ತಾಯಿ ಆರೋಗ್ಯದಲ್ಲಿ ಏರುಪೇರು, ತಾಯಿ ಏರುಪೇರು, ನಿಮಗೇನಾದರೂ ಥೈರಾಯ್ಡ್, ಟಾನ್ಸಿಲ್, ಥ್ರೋಟ್ ಇನ್ಫೆಕ್ಷನ್ ಇದ್ರೆ ಇನ್ನಷ್ಟು ಇನ್ಫೆಕ್ಷನ್ಗಳ ಪ್ರಭಾವ ಆಗ್ತಕ್ಕಂಥದ್ದು ಆಗಿಬಿಡುತ್ತೆ. ಏನಾದರೂ ಒಂದು ಅವಾರ್ಡ್ಸ್ ಹುಡುಕೊಂಡು ಬರೋದು ಆಗುತ್ತೆ ಮೇಷರಾಶಿಯವರಿಗೆ. ತಾನಾಗಿ ಹುಡ್ಕೊಂಡು ಬರ್ತಕ್ಕಂಥದ್ದು ಕಲಾವಿದರಿಗೆ, ಏನಾದರೂ ಒಂದು ಸರ್ಕಾರಿ ಮಟ್ಟದ ಕೆಲಸ, ಸಾಮಾಜಿಕ ಕಾರ್ಯ, ಸೇವಾ ಕಾರ್ಯಗಳಲ್ಲಿರ್ತಕ್ಕಂಥವರಿಗೆ ಅಷ್ಟು ಒಂದು ವಿಶೇಷ. ಇನ್ನು ವೃಷಭ ರಾಶಿ, ಚಂದ್ರ 12ನೇ ಮನೆ, ಕೇತು ನಕ್ಷತ್ರ. ಆಕಸ್ಮಿಕವಾಗಿ ದೈವ ಕ್ಷೇತ್ರಗಳ ದರ್ಶನ ಆಗ್ತಕ್ಕಂಥ ಒಂದು ಪ್ರಾಪ್ತಿ, ದೇವಿ ದರ್ಶನ ಆಗ್ತಕ್ಕಂಥ ಒಂದು ಯೋಗವಿದೆ, ಗುರುಗಳ ದರ್ಶನವಾಗ್ತಕ್ಕಂಥ ಒಂದು ಯೋಗವಿದೆ. ಕೋರ್ಟ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಾದರೂ ಇದ್ದರೆ, ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಏನಾದರೂ ಹಿನ್ನೆಲೆ ಏನಾದರೂ ಇದ್ದರೆ ಅದರಲ್ಲಿ ಹಿನ್ನಡೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಜಾಸ್ತಿ. ಹಣಕಾಸು ಲೇವಾದೇವಿಯ ವ್ಯವಹಾರಗಳಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು ಆಗುತ್ತೆ. ಬುಧ ಬೇರೆ ಸ್ವಲ್ಪ ವಕ್ರ, ಎಚ್ಚರಿಕೆ. ಆದರೆ ಕಲಾವಿದರಿಗೆ ಈ ಹೋಟೆಲ್ ಬಿಸ್ನೆಸ್ಸು, ಎಂಟರ್ಟೈನ್ಮೆಂಟು, ಥಿಯೇಟರ್ಸು, ಕ್ಲಬ್ಸು, ಗಾರ್ಮೆಂಟ್ಸು, ಕ್ಲೋತಿಂಗು, ಹೂವುಗಳು, ಸೆಂಟು, ಗಿಫ್ಟ್ ಐಟಮ್ಸು, ಶುಕ್ರ ಪ್ರಭಾವ. ಆ ಶುಕ್ರ ಗುರು ನಕ್ಷತ್ರ. ಈ ಲೈಬ್ರರಿ ಕೆಲಸ, ಪುಸ್ತಕದ ಪಬ್ಲಿಷರ್ಸು, ಪ್ರಿಂಟರ್ಸು, ಸ್ಕ್ರೀನ್ ಪ್ರಿಂಟರ್ಸು, ಡಿಸೈನಿಂಗ್ಸು, ಕಂಪ್ಯೂಟರ್ ಗ್ರಾಫಿಕ್ ಡಿಸೈನರ್ಸು, ಈ DTP ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆಲ್ಲ ವಿಶೇಷವಾದಂತಹ ಒಂದು ದಿನ. ಏನಾದರೂ ಕೆಲಸ ಕಾರ್ಯ ಬದಲಾವಣೆ, ಹೊಸ ಆರ್ಡರ್ಸು ಚೆನ್ನಾಗಿರುತ್ತೆ. ಇನ್ನು ಮಿಥುನ ರಾಶಿ, ಅದನ್ನ ಮುಂದಿನ ಭಾಗದಲ್ಲಿ ಹೇಳ್ತಾರೆ, ಕಾದು ನೋಡಿ. ನಮ್ಮ ಕಾರ್ಯಕ್ರಮಕ್ಕೆ ಯಾರು ಕರೆ ಮಾಡಿದ್ದಾರೆ ಈಗ ಬನ್ನಿ ಕೇಳೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ದಿವ್ಯಾ ಮೇಡಮ್ ಅವರೇ. ಹೇಳಿಮಾ, ನಿಮ್ ಹೆಸರು? ಸುಮಿತ್ರಾ ಅಂತ. ಸುನೇತ್ರ? ಹೌದು, ಸುಮಿತ್ರಾ. ಸುಮಿತ್ರಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಿಂತಾಮಣಿಯಿಂದ. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಹುಟ್ಟಿದ ದಿನಾಂಕ? 20/9/85. ಸಮಯ? ಶುಕ್ರವಾರ ಬೆಳಗ್ಗೆ 5:02 ಮೇಡಮ್. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಸುಮಿತ್ರಾ ಅವರೇ. 9 ಮೇಡಮ್. ಗುರೂಜಿ ಇದ್ದಾರೆ, ಮಾತಾಡಿಮಾ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ಗುರು ನೀಚ 1985 ಅಂದ್ರೇನೆ ಗುರು ವಕ್ರ ಇಲ್ಲ ಗುರು ನೀಚ ಇರ್ತಾನೆ, ಜಾಗ್ರತೆ ಅಂತ ಹೇಳ್ತಿರ್ತಾನೆ. ನಿಮ್ಮ ಜಾತಕದಲ್ಲೂ ಅದೇ. ಗುರು ಅಂದ್ರೇನೆ ಕುಟುಂಬ, ಗುರು ಅಂದ್ರೇನೆ ಮಕ್ಕಳು, ಗುರು ಅಂದ್ರೇನೆ ನೆಮ್ಮದಿ. ಖಂಡಿತ ಈ ಮೂರೂ ವಿಚಾರದಲ್ಲಿ ನೋವಾಗಬೇಕು. ದಾಂಪತ್ಯ ವಿಚಾರದಲ್ಲೂ ಬಿರುಗಾಳಿ ಎಬ್ಬಿಸಬೇಕು. ಏನಾದ್ರೂ ಒಂದು ಅಡ್ಡಿ, ಆತಂಕ, ನೋವು, ಸಮಸ್ಯೆ ಅನ್ನತಕ್ಕಂಥದ್ದು ತಾನಾಗಿ ಸೃಷ್ಟಿಯಾಗುತ್ತೆ ಅನ್ನತಕ್ಕಂಥದ್ದು ತೋರಿಸ್ತಿದೆ. ತಾಯಿ ಮದುವೆ ಆಯ್ತಮ್ಮ? ಆಗಿದೆ ಗುರುಜಿ. ಹೇಗಿದ್ದೀರಾ? ಕೇಳೋಣ ಅಂತ ಅದನ್ನೇ ಕೇಳ್ತಿದ್ದೇನೆ, ಹೇಗಿದ್ದೀರಾ ಅಂತ ಹೇಳಿಬಿಟ್ಟು ತಾಯಿ. ಏನ್ ಗುರುಜಿ? ಹೇಗಿದ್ದೀಯಮ್ಮ? ಏನ್ ಸಂತೋಷ ಅನ್ನೋದು ಸರಿಯಾಗಿಲ್ಲ. ಅದಕ್ಕೆ ಚೆನ್ನಾಗಿದೀವಿ, ಮನೆಯಲ್ಲೇ ಎಲ್ಲಾರು ಕಾಣಿಸಂಗೆ. ಮನೆಯಲ್ಲಿ ಯಾವಾಗ್ಲೂ ಹೊಡೆದಾಟ. ಇರ್ಲಿ, ಆತಂಕಕ್ಕೆ ಒಳಗಾಗಬೇಡಿ. ನೀಚನಿರುವುದರಿಂದ ಹುಣ್ಣಿಮೆ 21 ಹುಣ್ಣಿಮೆ ತಪ್ಪದೆ ರಾಘವೇಂದ್ರ ತೀರ್ಥರ ದೇವಸ್ಥಾನವಾದರೂ ಸರಿ, ಸಾಯಿ ಮಂದಿರವಾದರೂ ಸರಿ, ಸಿಹಿಯನ್ನ ಹಂಚುತ್ತಾ ಬರತಕ್ಕಂಥದ್ದು ಮಾಡಿ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸತ್ಯನಾರಾಯಣ ಪೂಜೆಯನ್ನ ಮಾಡಬಾರದು. ದೇವಸ್ಥಾನದಲ್ಲಿ ಮಾಡ್ತಾರೆ, ಅದರಲ್ಲಿ ಕುಳಿತು ಬರ್ತಕ್ಕಂಥದ್ದು ಒಂದಷ್ಟು ಮಟ್ಟಿಗೆ ನೆಮ್ಮದಿಯನ್ನ ತಂದು ಕೊಡ್ತಕ್ಕಂಥದ್ದು. ಭೂಮಿ ವಿಚಾರ, ಮಕ್ಕಳ ವಿಚಾರ, ಆರೋಗ್ಯ ವಿಚಾರ, ಕುಟುಂಬ ವಿಚಾರ, ಧನ ವಿಚಾರ, ವ್ಯವಹಾರ ವಿಚಾರ, ಬಂಧು ವಿಚಾರ, ಆತ್ಮೀಯರ ವಿಚಾರ, ನಮ್ಮದು ನಿಮ್ಮದು, ಇವುಗಳಲ್ಲಿ ನೋವೇ ತಾಯಿ. ಆದಷ್ಟು ಮೊಸರನ್ನವನ್ನು ಒಗ್ಗರಣೆ ಹಾಕಬಾರದು. ತಪ್ಪದೆ
ಸೋಮವಾರದಂದು ದೇವಿ ದೇವಸ್ಥಾನದಲ್ಲಿ ನೈವೇದ್ಯಕ್ಕೆ ಮನೆಯಲ್ಲಿಟ್ಟು ಪೂಜೆ ಮಾಡಿ ಕುಲದೇವರಿಗೆ ಮಡಿಯಿಂದಿದ್ದು ಬೆಳಿಗ್ಗೆ 5:30 ಎದ್ದು ಸ್ನಾನ ಮಾಡಿಕೊಂಡ್ರೆ ಒಳ್ಳೆಯದು. ಏನೂ ಮುಟ್ಟುವುದಕ್ಕೆ ಮೊದಲೇ ರಾತ್ರಿಯೇ ಬಟ್ಟೆಗಳೆತ್ತಿಟ್ಟುಕೊಳ್ಳಿ, ತುಂಬ ಒಳ್ಳೆಯದು. ಆ ಒಂದು ಧರಿಸ್ತಕ್ಕಂಥ ಬಟ್ಟೆ ಪೂಜಾ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ಳಿ. ಮಲಗಿ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡಿ, ತಲೆಗೆ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಆ ನೈವೇದ್ಯಕ್ಕೆ ಅನ್ನ ಮಾಡಿ ಆ ಮೊಸರು ಸ್ವಲ್ಪ ಕಲಸಿಟ್ಟು ಅದನ್ನೇ ತೆಗೆದುಕೊಂಡು ಹೋಗಿ ಒಂದು ಬಟ್ಟಲಾದರೂ ಸರಿ ತಾಯಿ ದೇವಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಆ ತೀರ್ಥ ಸ್ವಲ್ಪ ಹಾಕಿಸಿ ಬಂದಿರತಕ್ಕಂಥ ಒಂದು 4 ಜನಕ್ಕೋ 5 ಜನಕ್ಕೋ ಪ್ರಸಾದವನ್ನು ಬೆಳಿಗ್ಗೆ ಹಂಚಿ ಬಂದು ಕಾರ್ಯಗಳನ್ನು ಮಾಡ್ತಾ ಬನ್ನಿ. ನೋಡಿ, ಒಂದು 16 ಸೋಮವಾರಗಳಷ್ಟರಲ್ಲೇ ಆ ಒಂದು ಹುಳಿತತ್ವ ತಂಪಾಗುತ್ತೆ, ನೆಮ್ಮದಿಯಾಗುತ್ತೆ. ಯೋಚನೆ ಮಾಡಬೇಡಿ, ಎಲ್ಲ ಸರಿಯಾಗುತ್ತೆ ತಾಯಿ. ನಿನ್ನೆ ಎನ್ನುವುದೇ ಇಲ್ಲವೆಂದ ಮೇಲೆ ನಾಳೆ ಎನ್ನುವುದು ಯಾವುದು? ಇವತ್ತಷ್ಟೇ ನಿಜ, ಈ ಕ್ಷಣವಷ್ಟೇ ಇನ್ನೂ ನಿಜ. ತೃಪ್ತಿಯಾಗಿರಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಸುಮಿತ್ರಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಅಮೃತ ಸೂಕ್ತಿ ತಿಳಿಸ್ಕೊಡ್ತಿದ್ದೀರಾ ಅಥವಾ ರಾಶಿಯ ಕುರಿತು ಹೇಳ್ತಾ ಇದ್ದೀರಾ ಗುರುಜಿ? ಕುಂಕುಮವೆಂದರೆ ಸೌಭಾಗ್ಯ. ಕುಂಕುಮವೆಂದರೆ ಪ್ರತಿಯೊಬ್ಬರಿಗೂ ಒಂದು ಪಾತಿವ್ರತ್ಯದ ಸಂಕೇತ. ಒಂದು ಹೆಣ್ಣು ಅಂತ ಹೇಳಿದ್ರೆ ಕುಂಕುಮ. ಹುಟ್ಟುತ್ತಾ ಕೊನೆಯವರೆಗೂ ಆಕೆಯ ಜೊತೆಯಲ್ಲೇ ಯಾರಿರ್ತಾರೋ ಇರೋದಿಲ್ವೋ, ಕೊನೆಯವರೆಗೂ ಇರೋದು ಅಂದರೆ ಆಕೆಯ ಜೊತೆಯಲ್ಲಿ ಆ ಹೂವು ಹಾಗೂ ಕುಂಕುಮವೇ. ಎಲ್ಲ ಹೆಣ್ಣುಮಕ್ಕಳು ಇವರಿಲ್ಲ ಅವರಿಲ್ಲ, ಕಟ್ಕೊಂಡಿದ್ದು ಅದೂ ಇಲ್ಲ, ಇಡಬಹುದಾ ಇಡಬಾರ್ದು ಅದೆಲ್ಲ ಏನೂ ಇಲ್ಲ ಅಂತ ಲಕ್ಷ್ಮಿಯ ಜೊತೆಯಲ್ಲಿಯೇ ಬಂದಂಥ ಕುಂಕುಮ ಅಂತ ಹೇಳ್ತೀವಿ. ಲಕ್ಷ್ಮಿಯ ಸರಿಸಮಾನ ಆ ಕುಂಕುಮ. ಅದನ್ನು ಎಲ್ಲರೂ ಇಡಬೇಕು ಅನ್ನತಕ್ಕಂಥದ್ದು. ಅಂಥ ಒಂದು ಕುಂಕುಮದ ಮಹಾತ್ಮೆಯ ಬಗ್ಗೆ ಇವತ್ತು ತಿಳಿಸ್ಕೊಡ್ತೇನೆ. ಯಾರ್ಯಾರು ಎಲ್ಲೆಲ್ಲಿ ಕುಂಕುಮ ಬಿಟ್ಟರೆ ಯಾವ ರೀತಿ ಇರುತ್ತೆ, ಕುಂಕುಮ ಸೌಭಾಗ್ಯ ಅನ್ನತಕ್ಕಂಥದ್ದು ಒಂದು ವಿಶೇಷವಾದಂಥ ಪುಸ್ತಕ ಬರೆದಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಬಹು ವಿಶೇಷ ಮಾಹಿತಿಗಳನ್ನು ಕೊಡ್ತೇನೆ. ಗೊತ್ತಿಲ್ಲ ಎಷ್ಟೋ ಜನಕ್ಕೆ, ಹೆಣ್ಣು ಮಕ್ಕಳು ಈ 2 ಹುಬ್ಬಿನ ನಡುವೆಯೇ ಹೆಚ್ಚಾಗಿ ಬೊಟ್ಟಿಡತಕ್ಕಂಥ ಸಂಪ್ರದಾಯ ಈಗ ಹೆಚ್ಚಾಗಿ ಬಿಟ್ಟಿದೆ. ಕೇಳಿ ನೋಡಿ, ಆ 2 ಹುಬ್ಬುಗಳ ನಡುವೆ ಕುಂಕುಮ ಇಟ್ಟಂತ ಹೆಣ್ಣು ಮಕ್ಕಳು ನೆಮ್ಮದಿಯಾಗಿದ್ದಾರಾ ಅಂತಕ್ಕಂಥದ್ದು ಖಂಡಿತ ಇಟ್ಸ್ ಎ ಚಾಲೆಂಜ್. 2 ಹುಬ್ಬು ಸೇರಬಾರದು ಹೆಣ್ಣು ಮಕ್ಕಳಿಗೆ ಅನ್ನುವ ಒಂದು ಭಾವ ಹೇಗೆ ಹೇಳ್ತೇವೋ, ಆ 2 ಹುಬ್ಬು ಸೇರದಿದ್ರೂ ಅದನ್ನ ಸೇರಿಸ್ಲಿಕ್ಕೆ ಆ ಸುಷುಮ್ನ ನಾಡಿಯ ಬಳಿ ಆ ಕರೆಕ್ಟಾಗಿ 2 ಹುಬ್ಬಿನ ಮಧ್ಯದಲ್ಲಿ ಚಿಕ್ಕದಾಗಿ ಇಟ್ಟುಬಿಟ್ಟಿರ್ತೀರ. ಆ ಹೆಣ್ಣು ಮಕ್ಕಳಿಗೆ ಏನಾಗಿರುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಯಾಕಂದ್ರೆ ಒಂದೊಂದಕ್ಕೂ ಒಂದೊಂದು ತಾಕತ್ತಿದೆ, ನಿಮಗೆ ಗೊತ್ತಿಲ್ಲ. ಇಲ್ಲಿಟ್ಟರೆ ಕುಂಕುಮ ಒಂದು ಲೆಕ್ಕ, ಅದಕ್ಕಿಂತ ಒಂದು ಚೂರು ಮೇಲೆ ಇಟ್ಟರೆ ಒಂದು ಲೆಕ್ಕ, ಇನ್ನೊಂದು ಚೂರು ಮೇಲೆ ಇಟ್ಟರೆ ಒಂದು ಲೆಕ್ಕ, ಇನ್ನೊಂದು ಚೂರು ಮೇಲೆ ಇಟ್ಟರೆ ಒಂದು ಲೆಕ್ಕ, 2 ಕುಂಕುಮ ಇಟ್ಟರೆ ಒಂದು ಲೆಕ್ಕ, 3 ಕುಂಕುಮ ಇಟ್ಟರೆ ಒಂದು ಲೆಕ್ಕ, ಈ ಬೈತಲೆಯಲ್ಲಿ ಮಾತ್ರ ಇಡ್ತಕ್ಕಂಥದ್ದಾದ್ರೆ ಒಂದು ಲೆಕ್ಕ. ನಿಮ್ಮ ಮನಸ್ಥಿತಿಯನ್ನು ತೋರಿಸ್ಕೊಡ್ತಕ್ಕಂಥದ್ದು ಹೇಗೆ ನಿಮ್ಮ ಒಂದು ಹಸ್ತಾಕ್ಷರ ನಿಮ್ಮ ಒಂದು ಮನಸ್ಥಿತಿಯನ್ನು ತೋರಿಸ್ಕೊಡುತ್ತೋ, ನೀವು ಉಡತಕ್ಕಂಥ ಬಣ್ಣ ಬಣ್ಣದ ಬಟ್ಟೆಗಳು ನಿಮ್ಮ ಮನಸ್ಥಿತಿಯನ್ನು ತೋರಿಸ್ಕೊಡುತ್ತೋ, ಹಾಗೆ ಪ್ರತಿಯೊಂದು ಹೆಣ್ಣಿನ ಮನಸತ್ವವನ್ನ, ನಿಮ್ಮ ಒಂದು ಪಾತಿವ್ರತ್ಯ ಧರ್ಮವನ್ನ, ನಿಮ್ಮ ಗಯ್ಯಾಳಿತನವನ್ನು ತೋರಿಸುತ್ತೆ. ನಿಮ್ಮ ಸಿಟ್ಟು, ನಿಮ್ಮ ಕೋಪ, ನಿಮ್ಮ ಅಸಹನೆ, ನಿಮ್ಮ ದುಃಖ, ನಿಮ್ಮ ಕಣ್ಣೀರು. ಕೆಲವರು ನೋಡಬೇಕು, ಒಳಗಡೆ ಗಂಡನ ಕೈಯಲ್ಲಿ ಚಿತ್ರಹಿಂಸೆ ಅನುಭವಿಸ್ತಿರ್ತಾರೆ ಆ ಹೆಣ್ಣು ಮಕ್ಕಳು. ಆದರೆ ಮೇಲ್ನೋಟಕ್ಕೆ ಮಾತ್ರ ಕುಂಕುಮ ಇಟ್ಕೊಂಡು, ಕಾಸನಗಲದ ಕುಂಕುಮ ಇಟ್ಕೊಂಡು ಆನಂದವಾಗಿ ಒಂದಷ್ಟು ಹೂವು ಇಟ್ಕೊಂಡು ಓಡಾಡ್ತಿರ್ತಾರೆ. ಏನಮ್ಮ ಅಂದ್ರೆ ಚೆನ್ನಾಗಿದ್ದೀವಿ, ಈಗ ತಾನೇ ಒಂದು ತಾಯಿ ಜೀವ ಫೋನ್ ಮಾಡಿತ್ತು, ಮೇಲ್ನೋಟಕ್ಕೆ ಎಲ್ಲರೂ ಮುಂದ್ಗಡೆ ಚೆನ್ನಾಗಿದ್ದೇವೆ ಗುರುಗಳೇ. ಅದನ್ನ ನಿಮ್ಮ ಕುಂಕುಮ ತೋರಿಸುತ್ತೆ. ನಿಮಗೆ ಗೊತ್ತಿದೆಯೋ? ನೀವು ಹೇಳಲಿ ಹೇಳದೆ ಇರಲಿ, ನೀವು ಯಾರಿಗೆ ನಿಮ್ಮ ನೋವು ದುಃಖ ಸಿಡುವು ಏನು ಹೇಳದಿದ್ರು ಸಾಕು, ತೋರಿಸ್ಕೊಡ್ತಕ್ಕಂಥ ಒಂದು ಶಕ್ತಿ ಇದೆ. ಅದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ರಾಶಿ ಫಲಕ್ಕೆ ಬರೋಣ. ಮಿಥುನ ರಾಶಿ 11ನೇ ಭಾವದ ಚಂದ್ರ. ವಿಶೇಷವಾಗಿ ಈ ಒಂದು ಚಂದ್ರ ಕೇತು ನಕ್ಷತ್ರ, ಆ ಕೇತು ಬಹು ವಿಶೇಷವಾಗಿ ಸೂರ್ಯ ನಕ್ಷತ್ರ, ಶುಕ್ರ ನಕ್ಷತ್ರ ಭಾವ. ನಿಮಗೆ ಶುಕ್ರ ರಾಜಯೋಗಕಾರಕ. ಕುಟುಂಬ, ಮದುವೆ, ಪ್ರಯಾಣ, ಪ್ರವಾಸ ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಕಲಾ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥದ್ದು, ಮನೆಯ ಅಲಂಕಾರ, ಒಪ್ಪ ಓರಣ, ಬಂಗಾರ, ವಸ್ತ್ರ, ಆನಂದ, ಮೋಜು, ಮಸ್ತಿ, ಊಟ, ಉಪಚಾರ, ಖುಷಿ, ಪಾರ್ಟಿ, ಎಂಜಾಯ್ಮೆಂಟ್ ಇವೆಲ್ಲವನ್ನ ನೋಡ್ತಕ್ಕಂಥ ಭಾವವಾಗಿರುತ್ತೆ. ಕಟಕ ರಾಶಿ ಬಹು ವಿಶೇಷವಾಗಿ 10ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಉದ್ಯೋಗದಲ್ಲಿ
ಸ್ವಲ್ಪ ಒತ್ತಡ ಅನ್ನಿಸ್ತಕ್ಕಂಥದ್ದು ಅನ್ಸಿದ್ರು ನಿಭಾಯಿಸ್ತಕ್ಕಂಥ ದಿನ. ಕುಟುಂಬದಲ್ಲಿ ಹೇಗಾದ್ರೂ ನಿಭಾಯಿಸ್ಕೊತೀರ. ಧನವೊಂದು ಬರುತ್ತೆ, ಯಾವುದಾದ್ರೂ ಆಭರಣ ಬರುತ್ತೆ, ಆಕಸ್ಮಿಕವಾಗಿ ಮನೆಯಲ್ಲಿ ಒಳ್ಳೆ ವಿಶೇಷ ಅಡಿಗೆ ಮಾಡಿ ತಿನ್ನತಕ್ಕಂಥ ಯೋಗ. ಮನೆಗೆ ಯಾರಾದ್ರೂ ಫಲ ತಾಂಬೂಲ ತಗೋ ಬರ್ತಾರೆ, ಏನಮ್ಮ ಚೆನ್ನಾಗಿದ್ಯಾ, ಏನಣ್ಣ ಚೆನ್ನಾಗಿದ್ಯಾ ಅಂತಕ್ಕಂಥದ್ದು. ಆಕಸ್ಮಿಕವಾಗಿ ದಿಢೀರಂತ ಯಾವುದೋ ಫಂಕ್ಷನ್ಗೆ ಹೋಗೋದು, ಹಿರಿಯರ ಜೊತೆ, ತಾಯಿಯ ತಂದೆ, ತಂದೆಯ ತಂದೆ ಜೊತೆ ಒಳ್ಳೆ ವಿಶೇಷ ಭೋಜನ ಯೋಗ ಕೂಟ ಇರತಕ್ಕಂಥ ಒಂದು ಭಾವವು ಇದೆ. ತುಂಬ ಮಕ್ಕಳ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಪರವೂರು, ಪರದೇಶ, ಪರಸ್ಥಳದಲ್ಲಿ ಉದ್ಯೋಗ, ಕೆಲಸ, ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥವ್ರಿಗೆ ಯಾಕೋ ಮನೋವೇದನೆ. ಅಮ್ಮನ ನೋಡಬೇಕು, ಅಪ್ಪನ ನೋಡಬೇಕು, ಕುಟುಂಬ ನೋಡಬೇಕು, ಮಕ್ಕಳನ್ನ ನೋಡಬೇಕು ಅನ್ನತಕ್ಕಂಥ ಎಳೆದಾಟ ಆಗುತ್ತೆ. ಎವ್ರಿಥಿಂಗ್ ವಿಲ್ ಬಿ ಫೈನ್, ನೀನ್ ನಾಟ್ ಟು ವರಿ. ಇನ್ನು ಸಿಂಹರಾಶಿ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಕೇತು ಜೊತೆ ಸೇರಿದ್ದಾನೆ. ತಂದೆ ಆರೋಗ್ಯದಲ್ಲಿ ಒಂದು ಸಣ್ಣ ಪುಟ್ಟ ಸಮಸ್ಯೆ ಬಿಟ್ರೆ ಅಂತ ಒಂದು ಸಮಸ್ಯೆ ಏನಿಲ್ಲ. ಪ್ರೀತಿ, ಪ್ರಣಯ, ಪ್ರೇಮ, ಖುಷಿ, ಮೋಜು, ಮಸ್ತಿ, ಊಟ, ಉಪಚಾರ, ಸುತ್ತಾಟ, ಅಲಂಕಾರ, ಕೊಂಡುಕೊಳ್ಳೋದು, ಮನೆಯ ಓರಣ ಮಾಡೋದು, ಸ್ನೇಹಿತರು, ಆತ್ಮೀಯರು, ಬಿಸ್ನೆಸ್ ಟೈಅಪ್ಸು, ಇವೆಲ್ಲವೂ ಆಗ್ತಕ್ಕಂಥ ಒಂದು ಭಾವ. ಚಂದ್ರನಿಗೆ ಕೇತು ಭಾವ ಇರೋದ್ರಿಂದ ಸ್ವಲ್ಪ ಈ ಥೈರಾಯ್ಡ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ, ಟಾನ್ಸಿಲ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ, ಸ್ವಲ್ಪ ಡಸ್ಟ್ ಅಲರ್ಜಿ, ವೀಸಿಂಗ್, ಆಸ್ಮೆಟಿಕ್ ಪ್ರಾಬ್ಲಮ್ ಥರ ಏನಾದರೂ ಇದ್ರೆ ಎಚ್ಚರಿಕೆ. ಒಳ್ಳೆದಾಗ್ಲಿ. ಗುರುಜಿ, ಕುಂಕುಮದ ಕುರಿತು ಹೇಳ್ತೀರಾ ಅಂದ್ರೆ ಹೆಣ್ಮಕ್ಳೆಲ್ಲ ಬಹುಶಃ ಟಿವಿ ಮುಂದೆನೆ ಬಂದು ಕೂತ್ಬಿಟ್ಟಿರ್ತಾರೆ ಅನ್ಸುತ್ತೆ. ಯಾಕಂದ್ರೆ ಕುಂಕುಮ ಅಂದ್ರೆ ವಿಶೇಷವಾದ ಪ್ರೀತಿ ಹೆಣ್ಮಕ್ಳಿಗೆ. ಏನ್ ಗುರುಜಿ, ಕುಂಕುಮ ಸೌಭಾಗ್ಯದಲ್ಲಿ ಏನ್ ತಿಳಿಸ್ತಾ ಇದ್ದೀರಾ? ನೋಡಿ, ಒಂದು ಹೆಣ್ಮಗು ಫೋಟೋ ಬಂದಿದೆ ಕಾಕತಾಳೀಯವಾಗಿ. ಅವ್ರ ಪೂರ್ತಿ ಚಿತ್ರ ತೋರಿಸಲ್ಲ ನಾನು. ಅವರು ಒಂದು ಕಣ್ಣು ಹಾಗೂ ಆ ಬೊಟ್ಟು ಇಟ್ಟಿರ್ತಕ್ಕಂಥ ಚಿಕ್ಕದಾಗಿತ್ತು, ಅದನ್ನ ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ. ಹುಬ್ಬುಗಳ ನಡುವೆ ಇದೆ ನೋಡಿ ಇಲ್ಲಿ. ಆ ಒಂದು ಎರಡೂ ಹುಬ್ಬುಗಳ ನಡುವೆ ಬೊಟ್ಟಿಟ್ಟಿರ್ತಕ್ಕಂಥದ್ದು. ನಾನು ಆಗ್ಲೇ ಹೇಳ್ತಿದ್ದೆ ನಿಮಗೆ. ನೋಡಿ, ಈ ಪತ್ರದಲ್ಲೂ ಅದೇ ಇದೆ. ಭಯ್ಯ ಬಹುತ್ ದುಃಖಿ ಹೂ, ಕಂಚನ್ ಅನ್ನತಕ್ಕಂಥ ಹೆಣ್ಮಗು. ಹಿಂದಿಯಲ್ಲಿ ಬರ್ತಿದ್ದಾರೆ. ಮದುವೆ ಡೈವರ್ಸ್ ಆಗೋಗಿದೆ, 2 ಮಕ್ಕಳಿದ್ದಾರೆ, ಮಾಧವ, ಕೇಶವ ಅಂತ. ಒಬ್ಬರು ನನ್ನ ರಾಘವೇಂದ್ರ ಅಂತ ಇಷ್ಟಪಡ್ತಿದ್ದಾರೆ, ಮನೆಯವ್ರು ಯಾರೂ ಒಪ್ತಿಲ್ಲ ಅಂತ. ನೋಡಿ, ಅದೇ ಈ ಹುಬ್ಬಿನ ನಡುವೆ ಆ ಬೊಟ್ಟಿಟ್ಟಿರ್ತಕ್ಕಂಥವರಿಗೆ ಎಲ್ಲೋ ದಾಂಪತ್ಯದಲ್ಲೊಂದು ಬಿರುಗಾಳಿ ಬೀಸಲೇಬೇಕು. ಇಟ್ಸ್ ಎ ಕಸ್ಟಮ್. ನಿಮ್ಮ ಮದುವೆನೇ ಎಡವಟ್ಟಲ್ಲಿ ನಡೆದಿರುತ್ತೆ, ಇಲ್ಲ ನಿಮ್ಮ ಮದುವೆನೇ ನಿಮ್ಮ ಇಚ್ಛೆಗೆ ವಿರೋಧವಾಗಿಯೋ, ಇಲ್ಲ ತುಂಬ ಚಿಕ್ಕ ವಯಸ್ಸಿಗೋ, ಎಲ್ಲೋ ಒಂದು ಧರ್ಮ ಜಾತಿ ಮೀರಿತ್ತು ಏನೋ ಒಂದು ನಡೆಯುತ್ತೆ. ಇಲ್ಲ ಮದುವೆ ನಂತರವಾದರೂ ತುಂಬ ನೋವನ್ನು ತಿಂತಕ್ಕಂಥದ್ದು. ಈ ಹುಬ್ಬಿನ ನಡುವೆ ಸುಷುಮ್ನ ನಾಡಿ ಇಲ್ಲಿ ಬೊಟ್ಟಿಟ್ಟಿರ್ತಕ್ಕಂಥ ಹೆಣ್ಮಕ್ಳು ಕನ್ಫರ್ಮ್ ಕಣ್ಣೀರ ದಾರಿಯೇ. ಆದರೆ ಮಾತ್ರ ತಾಯಂದ್ರ, ನಿಮ್ಮ ಗತ್ತು, ನಿಮ್ಮ ಅಂದ, ನಿಮ್ಮ ಚಂದ, ನಿಮ್ಮ ಜಲಕ್ಕೇ ಒಂಥರ ತಾಯಿ. ಏನಿದ್ರು ನಿಮ್ಮ ನಡೆಯೇ ನಡೆ. ಇಷ್ಟೇಷ್ಟು ಕೂದಲಿದ್ರು ಕೂಡ ಆ ನಡೀತಕ್ಕಂಥ ಭಾವವೇ ಬೇರೆ. ಗಂಡಸರಿಗೆ ಬಿಡಿ, ಹೆಂಗಸರಿಗೂ ಹುಚ್ಚೆಬ್ಬಸ್ತಕ್ಕಂಥ ಒಂದು ಅಂದ ಭಗವಂತ ನಿಮಗೆ ಕೊಡ್ತಕ್ಕಂಥದ್ದು. ಆ ಬ್ರಹ್ಮದೇವನೇ, ಅದು ಸರಸ್ವತಿ ದೇವಿಯ ಒಂದು ಕದಲಿಕೆ ಕೂಡ ಅಲ್ಲೇ ಇರ್ತಕ್ಕಂಥದ್ದು. ಅದಕ್ಕೆ ಆ ದೇವಿಗೂ ಅಂತ ಒಂದು ಶಾಪಗ್ರಸ್ತ ಶಾರದಾದೇವಿ ಅಂತಕ್ಕಂಥದ್ದು. ಶಾಪಗ್ರಸ್ತ ಶಾರದಾದೇವಿಯರೇ ನೀವು. ನೀವು ಪರಿಪೂರ್ಣ ಕಲಾವಿದರು, ಪರಿಪೂರ್ಣ ಅಪ್ಪಟ ಗೃಹಿಣಿಯರು. ಗೃಹಿಣಿತನಕ್ಕೆ ನಿಂತರೆ ಅಡಿಗೆ ಮಾಡೋದ್ರಲ್ಲಿ ಸಿದ್ಧಹಸ್ತರು. ಅದಕ್ಕಿಂತಲೂ ಹೆಚ್ಚಾಗಿ ಅತಿಥಿಗಳನ್ನ ನೋಡುವ ಒಂದು ವಿಧಾನ ಇದೆಯಲ್ಲ, ಅಳೆದು ತೂಗಿ ನೋಡ್ತೀರಾ, ತುಂಬ ಚೆನ್ನಾಗಿ ನೋಡ್ತೀರಾ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ನಿಮ್ಮಷ್ಟು ಅಂತರ್ಮುಖಿ ಯಾರೂ ಇಲ್ಲ. ಸಾಮಾನ್ಯವಾಗಿ ನೀವು ಯಾರನ್ನೂ ನಂಬೋದಿಲ್ಲ. ಜೀವನದಲ್ಲಿ ನಿಮ್ಗೆ ದುಡ್ಡಕ್ಕೆ ಕೊರತೆ ಇರೋಲ್ಲ, ಚೆನ್ನಾಗಿ ಸೇರಿಸಿರ್ತೀರಾ, ಹೊಟ್ಟೆಗೂ ಬಟ್ಟೆಗೂ ಕಟ್ಟಿ. ಯಾವಾಗಲೂ ಕ್ಯಾಲ್ಕುಲೇಷನ್. ಸೇಟು ಬುದ್ಧಿ ನಿಮ್ಮದು, ಸ್ವಲ್ಪ ಶೆಟ್ರು ಬುದ್ಧಿ ಅಂತ ಹೇಳ್ತಿರ್ತಾನೆ. ಆ ಹೆಣ್ಮಕ್ಳನ್ನ ಎತ್ತಿಡ್ಬೇಕು ಅಂತ ಎತ್ತಿಟ್ಟು ಕಂಡೋರ್ ಬಾಯಿಗೆ ಇಟ್ಟುಬಿಡ್ತೀರ. ಸ್ವಲ್ಪ ಏನೋ ದುಡ್ಡು ಕೊಡ್ತಾರೆ, ಏನೋ ಒಂದು ಸಹಾಯ ಮಾಡೋಣ ಅನ್ನತಕ್ಕಂಥದ್ದು. ನಿಮಗೆ ಒಡ ಹುಟ್ಟಿದ ಅಕ್ಕ ತಂಗಿರಿದ್ರೆ ಖಂಡಿತ ಸಹಾಯಕ್ಕಿರ್ತಾರೆ, ತುಂಬ ಮೇಜರ್ಗೇನೂ ಇಲ್ಲ. ಅಣ್ಣ ತಮ್ಮಂದಿರಿದ್ರೂ ಅಷ್ಟೇ, ತುಂಬ ಮೇಜರ್ ಏನೂ ಇಲ್ಲ. ಯು ಆರ್ ಯುವರ್ ಓನ್. ನಿಮ್ಗೆ ತುಂಬ ಪ್ರೈವಸಿ ಇರೋಕ್ಕಿಷ್ಟ. ಅಯ್ಯೋ ಗುಪ್ತಗಾಮಿನಿಯೇ ನೀವು. ನೋಡ್ಲಿಕ್ಕೆ ಮಾತ್ರ ಅಯ್ಯೋ ಯು ಆರ್ ಟಫ್, ವೆರಿ ಸಿಂಪಲ್, ಏನೂ ಬೇಡ ಅನ್ನತಕ್ಕಂಥ ಭಾವವಿದ್ರೂ ಕೂಡ ನಿಮ್ಮ ಮನಸ್ಸಿನ ಒಳಗಡೆ ಆ ಇಚ್ಛಾಶಕ್ತಿ ಇದೆಯಲ್ಲ, ಓ ಅದ್ಭುತ. ಏನಾದರೂ ಒಂದು ಕಾರ್ಯವನ್ನು ಸಾಧಿಸ್ಬೇಕು ಅಂದರೆ ಸಿಂಹಗರ್ಜನೆಯೇ ನೀವು. ಮಾತು ಧಮ್ ಅಂತ ಬರ್ತಕ್ಕಂಥದ್ದು.
ನಿಮ್ಮ ದೇಹ ಸೌಂದರ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಿಮಗಿಂತಲೂ ಇನ್ಯಾರು ಸಿದ್ಧಾಸ್ತ್ರಲ್ಲ. ಆದ್ರೆ ಹುಟ್ಟು ಸೋಮಾರಿಗಳು ಒಂದೊಂದು ಸಮಯ. ನೀವು ಆ ದೇಹವನ್ನು ಕೂಡ ನಿರ್ಲಕ್ಷಿಸ್ಬಿಡ್ತೀರಾ. ಒಂದೊಂದು ಸಮಯ ತುಂಬಾ ಗುಣಗುಂಡಗಾಗ್ತಕ್ಕಂಥದ್ದು ಆಗಿಬಿಡುತ್ತೆ. ಬಟ್ ನಾನು ಆಗ್ಲೇ ಹೇಳಿದೆ, ಆ ದೈವ, ಕಾಣದ ದೈವ ನಿಮಗೊಂದು ಅದ್ಭುತವಾದಂಥ ಮನಸ್ಸಿನ ಸೌಂದರ್ಯ ಕೊಟ್ಟಿರುತ್ತೆ. ಆ ಒಂದು ಒಪ್ಪ ಇರ್ಬೋದು, ಓರಣ ಇರ್ಬೋದು, ನಿಮಗೆ ಸಮಯ ಸಿಕ್ಬಿಟ್ರೆ ಯು ಆರ್ ದ ಬೆಸ್ಟ್. ಮೂಡ್ ಬರಬೇಕು. ಮೂಡ್ ಬಂದ್ಬಿಟ್ರೆ ನಿಮ್ಮ ಬೆಡ್ರೂಮ್ ಅನ್ನ ಇಟ್ಕೊಳ್ಳೋಷ್ಟು ಒಂದು ಅದ್ಭುತ ಇನ್ ಯಾವ ಹೆಣ್ಣು ಮಕ್ಕಳು ಇಟ್ಕೊಳ್ಳೋದಿಲ್ಲ. ಅಷ್ಟು ನೀಟಾಗಿ ಇಟ್ಕೊಂಡಿರ್ತೀರ. ಎಡವಟ್ಟಾಯ್ತು, ನಿಮ್ಮ ಬೆಡ್ರೂಮ್ ಅನ್ನ ಇಟ್ಕೊಳ್ಳೋಷ್ಟು ವರ್ಷ್ಟು ಏನು ಯಾವ ಇದು ಕೂಡ ಇಟ್ಕೊಳ್ಳೋದಿಲ್ಲ. ಅಷ್ಟು ಒಂದು ಇದು ಮಾಡ್ಕೊಳ್ತಕ್ಕಂಥ ಒಂದು ಭಾವ. ಸಿಟ್ಟುಗೊಂಡ್ರೋ ರಾಮ, ನಿಮಗಿಂತ ಸಿಟ್ಟು ಬರತಕ್ಕಂಥ ಹೆಣ್ಣು ಮಗು ನನ್ನ ಜೀವನದಲ್ಲಿ ಯಾರನ್ನೂ ನೋಡಿಲ್ಲ. ಅಷ್ಟು ಈ ಹುಬ್ಬಿನ ನಡುವೆ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಸಿಟ್ಟು ಬರೋದಿಲ್ಲ. ತುಂಬಾ ಭಾವನಾ ಜೀವಿ. ಕಣ್ಣೀರು ಹಾಕೋಬಿಡ್ತೀರ. ಪ್ರೀತಿ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೇನೆ, ಈ ಎರಡು ಹುಬ್ಬಿನ ನಡುವಿನ ಆ ಬೊಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ತಕ್ಕಂಥ ಗಂಡನಿಗೆ ಅವನಿಗೆ ಸಿಗುವಷ್ಟು ಸುಖ, ಪ್ರೀತಿ, ದೇಹ ಒಂದು ಪ್ರೀತಿ, ಮಾನಸಿಕ ಪ್ರೀತಿ, ಕೌಟುಂಬಿಕ ಪ್ರೀತಿ, ಮಕ್ಕಳು ಎಲ್ಲವನ್ನು ಕೊಡ್ತಕ್ಕಂಥ ತಾಯಿ ಜೀವವೇ. ಆದರೆ ದೌರ್ಭಾಗ್ಯ ಏನು ಗೊತ್ತಾ, ನಿಮಗ್ ಸಿಗ್ತಕ್ಕಂಥ ಗಂಡಂದ್ರು ಸ್ವಲ್ಪ ಎಡವಟ್ಟು ದಾಸೆಯರೆ. ಗೋರ್ಕಲ್ಲ ಮೇಲೆ ನೀರು ಸುರಿದಂತೆ, ಚೊಂಬಲ್ ನೀರು ತಗೋಬಂದು ಅವನು ಏನಕ್ಕೂ ಸ್ಪಂದಿಸೋದಿಲ್ಲ. ನೀವೋ ತುಂಬಾ ಭಾವನಾ ಜೀವಿ. ನನ್ನ ಜೊತೆಲಿ ಯಾವಾಗ ಇರ್ರಿ, ನನ್ನ ಜೊತೆಲಿ ಇರ್ರಿ. ಎಲ್ಲಿಗೋದ್ರು, ಮಾರ್ಕೆಟ್ಗೆ ಹೋದ್ರು ನನ್ನ ಜೊತೆಲಿ ಬನ್ನಿ, ಶಾಪಿಂಗ್ ಹೋದ್ರು ನನ್ನ ಜೊತೆಲಿ ಬನ್ನಿ, ಮಗು ಜೊತೆ ಎಲ್ಲಾದ್ರೂ ಒಂದು ಪಾರ್ಕ್ಗೆ ಹೋಗ್ಬೇಕು ನನ್ನ ಜೊತೆಲಿ ಬನ್ನಿ, ಊಟ ತಿನ್ಬೇಕು ಒಂದು ಕೈ ತುತ್ತು ಕೊಟ್ಟೆ ಇಲ್ಲ ಅಂತಕ್ಕಂಥ ತಿನ್ನತಕ್ಕಂಥ ಭಾವನಾ ಜೀವಿ. ಆ ಮಟ್ಟಕ್ಕೆ ನಿಮ್ಮ ಭಾವನಾ ಜೀವನಕ್ಕೆ ಅವನು ಒಳ್ಳೆ ಕಲ್ಲಿನ ತರ ಇದ್ದು ಬಿಟ್ಟಿರ್ತಾನೆ. ಅದೆಲ್ಲೋ ನೀವು ಒಂದು ಒಳ್ಳೆ ಸೀರೆ ಉಟ್ಕೊಂಡು ಬಂದ್ರು ಕೂಡ ಹೆಂಗಿದೆ, ಓಕೆ ಇಷ್ಟೇ. ಅವನೇನಾದ್ರೂ ಸ್ವಲ್ಪ ಮಟ್ಟದ ರಸಿಕನಾಗಿದ್ರೆ ಯುವರ್ ಲೈಫ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ದೌರ್ಭಾಗ್ಯ ಏನಂದ್ರೆ 100ರಲ್ಲಿ 90 ಜನ ಹೆಣ್ಣು ಮಕ್ಕಳು ಈ ಹುಬ್ಬಿನ ನಡುವೆ ಬೊಟ್ಟಿರ್ತಾರಲ್ವಾ, ಅವ್ರಿಗೆ ಸಿಗ್ತಕ್ಕಂಥ ಅದು ಚಿಕ್ಕದಾಗಿಟ್ಟಿರ್ತಾರೆ. ದೊಡ್ಡದಾಗಲ್ಲ, ಚಿಕ್ಕದಾಗಿ, ಅದು ಕಾಣಿಸೋದೂ ಇಲ್ಲ, ಅಷ್ಟು ಚಿಕ್ಕದಾಗಿಟ್ಟಿರ್ತಾರೆ. ಅಂತ ಒಂದು ಹೆಣ್ಮಕ್ಳಿಗೆ ಸಿಗ್ತಕ್ಕಂಥ ಗಂಡಂದ್ರು ಅರಸಿಕರೇ. ಹೌದು, ಸರಿ ಸರಿ ಸರಿ. ಸೊ ಅದೇನಾಗ್ಬಿಡುತ್ತೆ, ಮನಸ್ಸು ಯದ್ವಾ ತದ್ವಾ ಆಗಿ ಸ್ವಲ್ಪ ಗುಣ್ಗುಣ್ಗಾಗ್ಬಿಡೋದು, ತುಂಬಾ ತೆಳುವಾಗೋದು, ಕೊರಗೋದು, ಇನ್ನೊಂದೆಲ್ಲೋ ವೈರಾಗ್ಯ ಆಗಿ ಮನೆ ಹೊಡೆಯುತ್ತೆ. ಐ ಹ್ಯಾವ್ ಸೀನ್ ಇಟ್. ಮೋಸ್ಟ್ ಆಫ್ ದೆಮ್ ಡೈವರ್ಸ್ ಆಗಿರೋದು, ಸಪ್ರೇಷನ್ ಆಗಿರೋದು, ಗಂಡನ ಜೊತೆಲಿ ಇಲ್ದಿರೋದು, ಗಂಡನ ಜೊತೆ ಅನುಬಂಧ ಇಲ್ದಿರೋದು, ಇಲ್ಲ ಗಂಡನ ಮನೆಯವ್ರ ಜೊತೆ ಆ ಪ್ರೀತಿ ಪ್ರೇಮ ಇಲ್ದಿರೋದು, ಪ್ರೀತಿಗೋಸ್ಕರ ಹಂಬಲ್ಸೋದು, ಎಲ್ಲರನ್ನು ಪ್ರೀತಿಸೋ ನೀವು ಪ್ರೀತಿ ಇಲ್ಲದೆ ಒಬ್ಬರೇ ತೊಳಲಾಡ್ತಕ್ಕಂಥದ್ದು ಆಗಿಬಿಡ್ತಕ್ಕಂಥ ಒಂದು ಹೆಣ್ಮಗು ಆಗ್ಬಿಡ್ತೀರ. ಸೊ ಇಫ್ ನಾಟ್ ಇನ್ಮೇಲೆ ಒಬ್ಬನ ಸೆಂಟ್ರಲ್ಲಿ ಚಿಕ್ಕ ಬೊಟ್ಟು ಇಡೋದಿಲ್ಲ ಅಂತ ಅನ್ಕೋತೇನೆ. ಒಳ್ಳೆದಾಗ್ಲಿ. ರುಚಿ, ಕುಂಕುಮ ಸೌಭಾಗ್ಯದ ಕುರಿತು ತಿಳಿಸ್ಕೊಡ್ತಾ ಮೊದಲನೇ ದಿನಾನೇ ನೀವು ಹೇಳಿದ್ರಿ ಹುಬ್ಬಿನ ಮಧ್ಯೆ ಬೊಟ್ಟಿಡಬಾರ್ದು ಅಂತ ಹೇಳ್ತಾ ಪುಟ್ಟು ಬೊಟ್ಟಿಡಬಾರ್ದು ಅಂತ ಹೇಳಿದ್ರಿ. ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕು ಗುರುಜಿ. ಪುಟ್ಟು ಬೊಟ್ಟಿಡಬಾರ್ದು ಅಂದ್ರೆ ಸ್ವಲ್ಪ ದೊಡ್ಡದಾಗಿಡ್ಬೇಕು ಅಂತ ಅರ್ಥನಾ? ನೋಡಿ, ಆಗ್ಲೇ ಈ ತಾಯಿ ಜೀವ ಫೋಟೋ ನಾನು ತೋರಿಸಿದ್ದೆ, ತುಂಬಾ ಚಿಕ್ಕದಾಗಿತ್ತು. ಆ ಒಂದು ಬೊಟ್ಟನ್ನ ನಾನು ಚೂರು ದೊಡ್ಡದು ಮಾಡಿದ್ದೇನೆ. ಈಗ ನೋಡಿ, ಆ ಹುಬ್ಬನ್ನ ಮೀರಿ ಬಂದಿರತಕ್ಕಂಥ ಬೊಟ್ಟು. ಸೊ ದ್ಯಾಟ್ ಮೇಕ್ಸ್ ಯು ಮೋರ್ ಬೆಟರ್ ವೇ. ಆದ್ರೆ ತುಂಬಾ ದೊಡ್ಡದಾಗಿ ಬೊಟ್ಟಿಟ್ಟಿರ್ತಾರೆ ಕೆಲವರು, ತುಂಬಾ ದೊಡ್ಡದಾಗಿ, ಇಷ್ಟಾಗಲ್ಲ. ಅವ್ರ ಯಜಮಾನ್ರು ಇದಾರಾ ಇಲ್ವಾ ಆ ಪ್ರಶ್ನೆ ಅವರನ್ನೇ ಕೇಳಿ ನೋಡಿ. ಸುಮಂಗಲಿತನ ಅನ್ನೋದೇ ಒಂದು ದ್ಯೋತಕ, ತುಂಬಾ ದೊಡ್ಡದಾಗಿ. ಅಜ್ಜಿ ನೋಡಪ್ಪ ಎಷ್ಟಾಗಲ ಕುಂಕುಮ ಇಡುತ್ತೆ ಅಂತ ಹೇಳ್ತೀವಿ. ಕೇಳಿ, ಒಂದು ಅವರಿದಾರ ಇಲ್ಲ ಅವ್ರ ಯಜಮಾನ್ರಿದಾರ ತುಂಬಾ ಚಿಕ್ಕ ವಯಸ್ಸಿಗೆ ಅಲ್ಲೊಂದು ಕದಲಿಕೆ. ಅದ್ರ ಬಗ್ಗೆ ಮುಂದಿನ ಭಾಗಗಳಲ್ಲಿ ಹೇಳ್ತೀನಿ. ಕುಂಕುಮ ಅಂದ್ರೇನೆ ಆ ಒಂದು ತಾಕತ್ತು. ನೀವು ಅನ್ಕೋಬಹುದು ಇಷ್ಟಿದೆಯಾ ಅಂತ. ಪ್ರತಿಯೊಂದು ಹೆಣ್ಣಿಗೂ ಅದು ಒಂದು ಸುಮಂಗಲಿ ಸಂಕೇತ. ನಿಮ್ಮ ಹಾವ ಭಾವ, ತುಂಟತನ, ಮಾತು, ಪ್ರತಿಯೊಬ್ಬರು ನೋಡಿ, ಎಲ್ಲ ಹೆಣ್ಮಕ್ಳು ನೋಡಿ, ಸ್ನಾನ ಆಗಿದ ತಕ್ಷಣ ಇಲ್ಲ ಮುಖ ತೊಳೆದ ತಕ್ಷಣ ಕಣ್ಣಿಗೆ ಹೋಗ್ತೀರಾ. ಆ ಬೊಟ್ಟು ಇಡಬೇಕಾದಾಗ ನಿಮ್ಮ ಮನಸ್ಥಿತಿ ನೋಡಿ. ಈಗೆಲ್ಲ ಕಲರ್ ಬೊಟ್ಸ್ ಎಲ್ಲ ಇಡೋದೇನೋ ಬಂದ್ಬಿಟ್ಟಿದ್ದಾವೆ, ಏನೇನೋ ಇಟ್ಕೋತೀರ. ದ್ಯಾಟ್ಸ್ ಫೈನ್, ನಿಮಗೆ ಇಷ್ಟ ಆಗಿತ್ತು ಇಡತಕ್ಕಂಥದ್ದು ಇಡಬಹುದು. ಆದ್ರೆ ಆ ಇಷ್ಟ ಆಗಬೇಕಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಬೊಟ್ಟೆ ಇಡೋದಿಲ್ಲ ನೋಡಿ. ಅವರ ಒಂದು ದಾಂಪತ್ಯದಲ್ಲಿ
ಅದು ಧರ್ಮವನ್ನು ಉದ್ದೇಶಿಸಿದ್ದಲ್ಲಾಗಲಿ ಇಲ್ಲ ಜಾತಿಯನ್ನು ಉದ್ದೇಶಿಸಲ್ಲಾಗಲಿ ಈ ಮಾತಿಲ್ಲ. ಕೇಳಿ ನೋಡಿ, ತೃಪ್ತರಾಗಿದ್ದಾರಾ ಅನ್ನತಕ್ಕಂಥದ್ದು. ಬೊಟ್ಟಿಲ್ಲದೆ ದಾಂಪತ್ಯ ಜೀವನವನ್ನ ನಡೆಸ್ತಿರ್ತಕ್ಕಂಥ ಹೆಣ್ಣು ಮಕ್ಕಳು ತೃಪ್ತರಾಗಿದ್ದಾರಾ, ಇದು ಮಾತು. ಎಲ್ಲೋ ಒಂದು ಅಪಶ್ರುತಿ, 10ರಲ್ಲಿ 7 ಜನ ಬೊಟ್ಟಿಲ್ಲದೆ ಸಂಸಾರ ನಡೆಸುತ್ತಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಎಲ್ಲೋ ಒಂದು ಅಪಶ್ರುತಿ ಇರಲೇಬೇಕು. ಏನೋ ನೋವು, ಏನೋ ಒಂದು ಬಾಧೆ ಅನ್ನತಕ್ಕಂಥದ್ದಂತೂ ನಿಯಮ. ದೇ ಕೆನಾಟ್ ಬಿ ಹ್ಯಾಪಿ ಆಸ್ ಎ ಕಪಲ್ಸ್. ಎಲ್ಲ ಒಂದು ಮಕ್ಕಳ ಜೊತೆ ಗಂಡನ ಜೊತೆ ಅಷ್ಟು ಬೇಗ ಒಂದು ಇದು ಮಾಡಲಿಕ್ಕೆ ಬಿಡೋದಿಲ್ಲ. ಗಂಡ ಎಲ್ಲೋ ದೂರದಲ್ಲಿ ದುಡಿಯೋದು, ಏನೋ ದುಡಿತಾನೆ, ಏನೋ ಒಂದು ಅಪಶ್ರುತಿಯ ಒಂದು ಭಾವ. ಅದರಲ್ಲಿ ಈ ಹುಬ್ಬಿನ ನಡುವೆ ಬೊಟ್ಟಿರ್ತಿರಲ್ಲಮ್ಮ ಹೆಣ್ಮಕ್ಳು, ಚಿಕ್ಕದಾಗಿ ಇಡ್ಲೇಬಾರ್ದು ಅಂತ ನಾನು ಹೇಳ್ತೀನಿ. ಏನ್ರೋ ತಾಯಂದ್ರಾ ಬೊಟ್ಟಿಂಗಿಟ್ಟಿದ್ದೀರಾ ಅನ್ನತಕ್ಕಂಥದ್ದು. ಯಾಕೆಂದ್ರೆ ಪರಿಪೂರ್ಣ ವೈರಾಗ್ಯವೂ ಅಲ್ಲ, ಪರಿಪೂರ್ಣ ವಾಂಛನೆಯೂ ಅಲ್ಲ, ಪರಿಪೂರ್ಣ ಮೆಟೀರಿಯಲಿಸ್ಟಿಕ್ ಲೈಫೂ ಅಲ್ಲ, ಪ್ರಾಕ್ಟಿಕಲ್ ಲೈಫೂ ಅಲ್ಲ. ಎಲ್ಲ ಒಂಥರ ಕಲಸು ಮಲ್ಲವರೆಗೆ ಆಗ್ತಕ್ಕಂಥದ್ದು. ಚಿತ್ರ ವಿಚಿತ್ರ ಘಟನೆಗಳು ನಡೆಯುತ್ತೆ ಈ ಹುಬ್ಬಿನ ನಡುವೆ ಚಿಕ್ಕದಾಗಿ ಬೊಟ್ಟಿಟ್ಟಿರ್ತಕ್ಕಂಥದ್ದು. ನೋಡಿ, ಆಗ್ಲೇ ನಾನು ತಾಯಿ ಜೀವ ಫೋಟೋ ತೋರಿಸ್ಲಿಲ್ಲ. ಹುಬ್ಬಿನ ನಡುವೆ ಚಿಕ್ಕದಾಗಿ ಆ ಬೊಟ್ಟಿದ್ದಂಥದ್ದು. ಗುರುಜಿ ನನ್ನ ಯಜಮಾನ್ ಇಲ್ಲ, ಡೈವರ್ಸ್ ಆಗಿದೆ, ತಲಾಕ್ ಹೋ ಚುಕಾ ಹೈ, ಮಾಧವ್ और केशव 2 बच्चे हैं, शादी करना चाहता हूँ, कोई मेरे को प्यार करता है. ನನ್ನನ್ನು ಯಾರೋ ಇಷ್ಟಪಡ್ತಾರೆ, ಮನೆಯವರು ಒಪ್ತಿಲ್ಲ, ಅವ್ರ ಮನೆಯವರು ಒಪ್ತಿಲ್ಲ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನೋಡಿ, ಇಂಥ ಒಂದು ಸಂಕಷ್ಟ ಜಿಜ್ಞಾಸೆಗಳು ವಯಸ್ಸಿಗೆ ಬಂದು ನಿಂತಿರ್ತಕ್ಕಂಥ 12-13 ವರ್ಷದ ಮಕ್ಕಳು, ಇಷ್ಟು ದೊಡ್ಡ ಮಕ್ಕಳಿದ್ದಾರೆ, ನಿಂಗೆ ಮದುವೆ ಬೇಕಂತ ತಾಯಿ ಮನೆಯವರು, ಸಹೋದರಿಯರು ಬೇರೆ ಇದ್ದಾರೆ, ಬಂಧುಗಳು ಬೇರೆ ಕೇಳ್ತಿದ್ದಾರೆ. ತನ್ನ ಭವಿಷ್ಯನ ಮಕ್ಕಳ ತಾನು ಹೀಗೆ ನಿಂತ್ಕೊಳ್ಳೋದ, ನನ್ಗೊಂದು ಪ್ರೀತಿ ಬೇಕಾ, ಈ ಜಿಜ್ಞಾಸೆ ಒಂಥರ ಚಿತ್ರ ವಿಚಿತ್ರ ಘಟನೆಗಳು ನಡೆಯತಕ್ಕಂಥದ್ದಾಗುತ್ತೆ ನಿಮ್ಮ ಜೀವನದಲ್ಲಿ. ದೇರ್ ವಿಲ್ ಬಿ ಅಕಸ್ಮಾತ್, ಐ ಹವ್ ಸೀನ್ ಇಟ್. ಹಸ್ಬೆಂಡ್ ಜೊತೆ ಚೆನ್ನಾಗಿದ್ದಿದ್ದು ನಾನು ನೋಡಿದ್ದಿಲ್ಲ. ಅಲ್ಲಿ ಏನೋ ಗೋರ್ಕಲ್ಲ ಮೇಲೆ ನೀರು ಸುರಿದಂತೆ ಅನ್ನತಕ್ಕಂಥ ಭಾವವಾಗಿ ಇಲ್ಲ ದೂರವಾಗಿ ಕಣ್ಣೀರು ಹಾಕ್ತಕ್ಕಂಥದ್ದು. ಆ ಹೆಣ್ಣನ್ನ ಅತಿ ಮುಖ್ಯವಾಗಿ ಹುಬ್ಬಿನ ನಡುವೆ ಬೊಟ್ಟಿಡ್ತೀರಲ್ವ, ಚಿಕ್ಕ ಬೊಟ್ಟಿಡತಕ್ಕಂಥ ಹೆಣ್ಣು ಮಕ್ಕಳಿಗೆ ಸ್ತ್ರೀಯರು ಶತ್ರುಗಳಾಗ್ತಾರೆ. ಅತಿ ಮುಖ್ಯವಾಗಿ ಗಂಡಸರು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ, ಒಂಥರ ಅಪಹಾರ್ಥವಾಗಿ ನೋಡ್ತಕ್ಕಂಥದ್ದು. ಕೆಟ್ಟ ದೃಷ್ಟಿಯಿಂದಲೇ ನೇರವಾಗಿ ಅವ್ರ ಹತ್ರ ಮಿಸ್ಬಿಹೇವ್ ನಡೆಯುತ್ತೆ. ತುಂಬಾ ಜನ ಗಮನಿಸಿ ನೋಡಿ. ಯಾವ್ದಾದ್ರು ಫಂಕ್ಷನ್ಗೆ ಹೋಗಿ ಬಂದಾಗ, ಪಾರ್ಟೀಸ್ಗೆ ಹೋಗಿ ಬಂದಾಗ, ದೇವಸ್ಥಾನಕ್ಕೆ ಹೋಗಿ ಬಂದಾಗ, ಮನೇಲಿ ಒಂದು ಹಬ್ಬ ಆಚರಣೆ ಬಂದಾಗ ಅಕ್ಕಪಕ್ಕದ ನೆರೆಹೊರೆಯ ಗಂಡಸರು ಯಾವ ರೀತಿ ನೋಡ್ತಾರೆ ಅನ್ನತಕ್ಕಂಥದ್ದು ನೋಡಿ. ಒಳ್ಳೆ ಕಬ್ಬನ್ನ ಸುಲಿದು ತಿಂದ ಹಾಗೆ ನಿಮ್ಮನ್ನ ತುಂಬಾ ವಿಕಾರ ರೂಪವಾಗಿ, ವಿಕೃತ ರೂಪವಾಗಿ ನಿಮ್ಮನ್ನು ನೋಡ್ತಕ್ಕಂಥದ್ದಾಗುತ್ತೆ. ಗಮನಿಸಿ ನೋಡಿ. ನಿಮ್ಮ ಮನಸ್ಸು ಕೂಡ ಪ್ರಚೋದನೆಗೊಳ್ತಕ್ಕಂಥದ್ದು ಅನ್ಸುತ್ತೆ. ಒಂಥರ ವೈರಾಗ್ಯ, ಏನು ಬೇಡ, ಯಾವುದು ಬೇಡ, ಎಲ್ಲಾದ್ರೂ ಹೋಗ್ಬಿಟ್ಟು ಶಾರದಾಶ್ರಮ ಸೇರ್ಕೊಬಿಡೋಣ, ರಾಮಕೃಷ್ಣ ಆಶ್ರಮ ಸೇರ್ಕೊಬಿಡೋಣ, ಯಾವ್ದಾದ್ರು ಮಠದಲ್ಲಿ ಹೋಗಿ ಹರೇ ರಾಮ ಹರೇ ಕೃಷ್ಣ ಅಂತ ಕುಳಿತುಕೊಳ್ಳೋಣ ಅಂದ್ರೆ ಇಲ್ಲಿ ಇನ್ನೊಂದ್ ಕಡೆ ವಾಂಚನ. ಏನೋ ಬೇಕು, ಮನೆ ಬೇಕು, ಗಂಡು ಬೇಕು, ಪ್ರೀತಿ ಬೇಕು, ಪ್ರೇಮ ಬೇಕು, ಕಾಮ ಬೇಕು, ನನ್ನ ಜೀವನವೇ ಚೆನ್ನಾಗಿರ್ಬೇಕು ಅನ್ನತಕ್ಕಂಥ ತುಂಬಾ ಸ್ವಾರ್ಥ ಕೂಡ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ತುಂಬಾ ನಿಯಮಬದ್ಧ ಜೀವನ, ನಿಮ್ಮಷ್ಟು ಒಳ್ಳೆಯವರಿಲ್ಲ. ಸೊ ಅದೇ ಒಂದು ದ್ಯೋತಕ. ಬೇಗ ನಂಬುತ್ತೀರಾ, ಎಲ್ಲರಲ್ಲೂ ಒಳ್ಳೇದು ನೋಡಿಬಿಡ್ತೀರಾ. ಸೊ ದೇರ್ ಇಟ್ ಕಾಂಟ್ರಡಿಕ್ಷನ್ ಇಟ್ ಸ್ಟಾರ್ಟ್ಸ್. ಇವತ್ತು ನಾನು ಹೇಳ್ತೇನೆ ಒಂದು ಮಾತು, ತಪ್ಪು ತಿಳ್ಕೊಬೇಡಿ. ಪ್ರಪಂಚದಲ್ಲಿ ನಿಮ್ಮ ಮನೆಯವರು ಬಿಟ್ರೆ ಇನ್ನೆಲ್ಲರೂ ಕೆಟ್ಟವರೇ. ನಿಮ್ಮ ಯಜಮಾನ, ನಿಮ್ಮಮ್ಮ, ನಿಮ್ಮಪ್ಪ, ನಿಮ್ಮಣ್ಣ, ನಿಮ್ಮ ತಮ್ಮ, ನಿಮ್ಮಕ್ಕ, ನಿಮ್ಮ ತಂಗಿ, ನಿಮ್ಮ ಸ್ನೇಹಿತರು ಬಿಟ್ರೆ ಬೇರೆಯವರೆಲ್ಲರೂ ಕೆಟ್ಟವರೇ, ಎಲ್ಲರೂ ದೋಚೋಕೆ. ಎವ್ರಿಬಡಿ ವಿಲ್ ಟೇಕ್ ಗ್ರಾಂಟೆಡ್. ಎಸ್ಪೆಷಲಿ ಈ 2 ಹುಬ್ಬಿನ ನಡುವೆ ಪುಟ್ಟದಾಗಿ ಬೊಟ್ಟಿಟ್ಟಿರತಕ್ಕಂಥ ಹೆಣ್ಣು ಮಕ್ಕಳು, ದೇ ವಿಲ್ ಬಿ ರಾಯಲಿ ಚೀಟೆಡ್ ಫ್ರಮ್ ಅದರ್ಸ್. ಬೇಗ ನಿಮ್ಮನ್ನ ಒಂದು ಮಿಸ್ಕಾನ್ಸೆಪ್ಷನ್ ಆಗ್ತಕ್ಕಂಥದ್ದಾಗುತ್ತೆ. ಅದೊಂಚೂರು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ನೋಡಿ. ಆದಷ್ಟು ನಿಮಗೆ ಒಂದು ಹೇಳ್ಕೊಡ್ತೇನೆ. ಒಂಚೂರು ದೊಡ್ಡದನ್ನ, ನಾ ಬೊಟ್ಟನ್ನ ಹೇಗೆ ಇಟ್ಕೊಳ್ಳೋದು, ದೊಡ್ಡ ಬೊಟ್ಟು ಒಂಚೂರು ಮಾಡಿದ್ದೇನೆ ಮಗುಗೆ. ಹುಬ್ಬಿಗಿಂತ ಒಂಚೂರು ದೊಡ್ಡದಿದೆ ನೋಡಿ, ಹುಬ್ಬಿನ ಮೇಲೆ ಬಂದಿದೆ. ಆಜ್ಞಾಚಕ್ರ ತೆರೆಯುತ್ತೆ, ಆ ದೈವೀ ಕಳ ಬಂದ್ಬಿಡುತ್ತೆ, ದೇವೀ ಕಳ ಬಂದ್ಬಿಡುತ್ತೆ. ಆ ಮುಖದಲ್ಲಿ ಗಾಂಭೀರ್ಯ ದೊಡ್ಡದಾಗಿ, ನಿಮ್ಮನ್ನ ಮುಟ್ಟು ತಾಕತ್ತ, ಅಯ್ಯೋ ಅಮ್ಮನಿಗಿಂತ ಹೆಚ್ಚಾಗ್ಬಿಡ್ತೀರ, ಮಹಾದೇವಿ ಆಗ್ಬಿಡ್ತೀರಾ ನೀವು. ಆ ಒಂದು ಫೋರ್ಸ್ ಈ ಹುಬ್ಬಿನ ನಡುವೆ ನೋಡಿ ದೊಡ್ಡದು ಮಾಡಿದ್ದಾನೆ ಒಂಚೂರು. ಆಯ್ತು, ಅಷ್ಟು ದೊಡ್ಡದು ಮಾಡ್ಕೊಳ್ಳಿಕ್ಕೆ ಒಂಚೂರು ಟ್ರೈ ಮಾಡಿ. ಹುಬ್ಬಿಗಿಂತ ಮೇಲೆ ಬರಬೇಕಾದ್ರು, ಹುಬ್ಬಿಗಿಂತ ಚಿಕ್ಕದಿರಲೇಬಾರ್ದು. ಇಲ್ಲ ಹುಬ್ಬಿನ ಸಮಾನಾಂತರವಾಗಿ ಪುಟ್ಟದಾಗಿ ಬುಟ್ಟಿಡ್ತಕ್ಕಂಥದ್ದು ಮಾಡಬೇಡಿ. ಇಲ್ಲ ನೋವು ತಿನ್ನೋದು ನೀವೇ. ನೀವು ನೋವು ತಿಂದರೆ ನನಗೂ ನೋವೇ. ಒಳ್ಳೆದಾಗಲಿ.
ಗುರುಜಿ ಈಗೇನ್ ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ? ಸರಸ್ವತಿ ಮಂತ್ರ. ವಿದ್ಯಾರ್ಥಿಗಳು ಪರೀಕ್ಷಾ ಕಾಲ, ಆತಂಕ, ಭಯ, ಗಾಬರಿ ಏನೂ ಪಡಬೇಡಿ. ಒಂದು ನೆನಪಿಟ್ಕೊಳ್ಳಿ, ಫಲಂ ಪುಣ್ಯ ದರ್ಶನ. ನನಗಿಂತಲೂ, ನಾನು ಅನ್ನೋದಕ್ಕಿಂತ ನನಗಿಂತಲೂ ಸಮುದ್ರ, ಸಾಗರ, ಹಿಮಾಲಯದೆತ್ತರದ ಮಹಾನ್ ವಿದ್ವಾಂಸರಿದ್ದಾರೆ. ತುಂಬ ಆರದು ಕುಡಿದು ಬಿಟ್ಟಿದ್ದಾರೆ. ನಾನು ಅಣುಗಾತ್ರವೂ ಇಲ್ಲ ಅವರ ಮುಂದುಗಡೆ. ಆದರೂ ನನಗೆ ಈ ಹೆಸರು, ಖ್ಯಾತಿ, ಪ್ರತೀತಿ, ಪ್ರಸಿದ್ಧಿ ಕರ್ಕೊಬಂದು ಇಲ್ಲಿ ಕುಂದಿಸಿದೆ, ಗುರೂಜಿ ಪಟ್ಟ ಕೊಟ್ಟಿದೆ. ಅದೆಲ್ಲದಕ್ಕಿಂತಲೂ ನಿಮ್ಮ ಸಾಗರದಷ್ಟು ಪ್ರೀತಿ ನನಗೆ ಸಿಕ್ಕಿರ್ತಕ್ಕಂಥದ್ದು. ಅನಂತ ಅಂತ ಹೇಳ್ತಾರೆ. ಭಗವಂತನಿಗಿಂತಲೂ ಮೀರಿದ್ದು ಆ ಜನಸೇವೆ. ನಿಮ್ಮ ಒಂದು ಇಷ್ಟು ಅಗಾಧವಾದ ಪ್ರೀತಿಗೆ, ಒಲುಮೆಗೆ ಪಾತ್ರರಾಗಿದ್ದೀನಿ ಅಂದರೆ ನನಗೇನೋ ಸಿಗಬೇಕಿತ್ತಿತ್ತು, ಪ್ರಾಪ್ತೂ ಇತ್ತು ಅನ್ನತಕ್ಕಂಥದ್ದು. ಪ್ರಯತ್ನ ಪಟ್ಟಿರ್ಬೋದು, ಹೋರಾಟ ಮಾಡಿರ್ಬೋದು, ಪರಿಶ್ರಮ ಪಟ್ಟಿರ್ಬೋದು, ದಟ್ಸ್ ಆಲ್ ಸೆಕೆಂಡ್ರಿ. ಹೇಳ್ತೀನಲ್ಲ, ನನಗಿಂತಲೂ ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿಗಳಲ್ಲ. ದೇ ಆರ್ ಅಮೇಝಿಂಗ್ ಕ್ರಿಯೇಟರ್ಸ್. ದೇರ್ ಆರ್ ತುಂಬ ಅದ್ಭುತವಾದಂಥ ವಿದ್ಯಾಶಕ್ತಿ ಸರಸ್ವತಿ ದೇವಿಯೇ ಅವರ ಬಾಯಲ್ಲಿ ನುಡಿಸುತ್ತೆ. ಅವ್ರು ಹೇಳಿದ್ದು ಹಾಗೆ ನಿಜವಾಗ್ತಕ್ಕಂಥ ಅಪರ ಬ್ರಹ್ಮರಿದ್ದಾರೆ. ಅಂಥವ್ರಿಗೆ ಯಾರಿಗೂ ಸಿಗದ್ದು ನನಗೆ ತಗೊಬಂದು ಕೊಟ್ಟಿದೆ ಅಂದರೆ ಎಲ್ಲೋ ಫಲಂ ಪುಣ್ಯ ದರ್ಶನ. ನನಗಿದು ಯಾವುದೋ ಒಂದು ಪ್ರಾಪ್ತಿ ಇತ್ತು, ಕರ್ಕೊಬಂದಿದೆ, ಅದರಲ್ಲಿ ತೃಪ್ತಿ ಪಡಬೇಕು. ಹಾಗೆ ನಿಮಗೇನು ಸಿಗಬೇಕು ಅದು ಸಿಗಲೇಬೇಕು. ಇಚ್ಛಾಶಕ್ತಿಯಿಂದ, ಮನೋಶಕ್ತಿಯಿಂದ ನೀವು ಏನನ್ನು ಬೇಕಾದರೂ ನಿಯಂತ್ರಿಸಬಹುದು. ಅಂದರೆ ನೋಡಿ, ಈ ಕಳ್ಳರು ಯಾವಾಗಲೂ ಕಳ್ಳರ ಗ್ಯಾಂಗಲ್ಲೇ ಇರ್ತಾರೆ, ಕುಡುಕರು ಗ್ಯಾಂಗಲ್ಲೇ ಇರ್ತಾರೆ, ಕೊಲೆಗಡಕರು ಗ್ಯಾಂಗಲ್ಲೇ ಇರ್ತಾರೆ. ಈ ದಂಡುಪಾಳ್ಯ ಗ್ಯಾಂಗ್ ಅಂತೆಲ್ಲ ಮಾತಾಡ್ಕೊತಿರ್ತಾರೆ. ಕೆಲವು ರೌಡಿಗಳ ಗ್ಯಾಂಗು, ಇವ್ರಿಗೆ ದಾವೂದ್ ಇಬ್ರಾಹಿಂ ಗ್ಯಾಂಗ್ ಅಂತೆ, ಛೋಟಾ ರಾಜನ್ ಗ್ಯಾಂಗ್ ಅಂತೆ, ಹಾಗೆ ಹೀಗೆ ಅಂತ ಕೆಲವು ಗ್ಯಾಂಗುಗಳು ಗೋಲಿಬಾರ್ ಆಯಿತು, ಎನ್ಕೌಂಟರ್ ಆಯಿತು, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೊತಿರ್ತವೆ. ಪೇಪರಲ್ಲಿ ಬರ್ತಿರುತ್ತೆ, ನೋಡ್ತಿರ್ತೇವೆ. ನೋಡಿ, ಅದೆಲ್ಲ ಒಂದು ಗ್ಯಾಂಗಲ್ಲೇ ರೆಸಂಬಲೆನ್ಸ್ ಆಗಿರ್ತಕ್ಕಂಥ. ಹಾಗೆ ನೀವು ಎಲ್ಲಿರ್ತೀರೋ ಅದು ನಿಮ್ಮನ್ನು ಪ್ರಚೋದಿಸುತ್ತೆ. ಈ ಎಕ್ಸಾಮ್ ಟೈಮಲ್ಲಿ ಆಸ್ ಮಚ್ ಆಸ್ ಪಾಸಿಬಲ್ ಬಿ ವಿತ್ ಯುವರ್ ಪೇರೆಂಟ್ಸ್. ಅವರಿಗಿಂತಲೂ ಗುರುವಿಲ್ಲ, ಅವರಿಗಿಂತ ದೇವರಿಲ್ಲ, ಅವರಿಗಿಂತ ಬೆಸ್ಟ್ ವೈಬ್ರೇಷನ್ ಇಲ್ಲ. ನೋಡಿ, ಕೆಲವ್ರನ್ನ ನೋಡಿದ್ರೆ ನಮ್ಗೆ ಅಸಹನೆ ಆಗುತ್ತೆ, ಇರಿಟೇಷನ್ ಆಗುತ್ತೆ. ಯಾಕಪ್ಪ ಅವನು ಬಂದ, ಅವನ ಜೊತೆ ಏನಿರೋದು, ಯಾಕೋ ಹೊಡೆದು ಬಿಡೋಣ, ಬೈದ್ ಬಿಡೋಣ, ಗೆಟ್ ಔಟ್, ಹೀಗೆಲ್ಲ ಅಂದ್ಬಿಡ್ತೇವೆ. ತಡ ಅನ್ನಿಸ್ಬಿಡುತ್ತೆ. ಕೆಲವ್ರನ್ನ ನೋಡಿದ್ರೆ ತುಂಬ ಪ್ರೀತಿ ಮಾಡಬೇಕು ಅನ್ಸುತ್ತೆ, ಕೆಲವರಿಂದ ದೂರ ಹೋಗ್ಬೇಕು ಅನ್ಸುತ್ತೆ. ಆದರೆ ಅಮ್ಮ ಅಪ್ಪನ ಹತ್ರ ಕೋಟಿ ಜನಗಳಲ್ಲಿ ಯಾರೋ ಒಬ್ಬರೋ ಇಬ್ಬರು ಅಷ್ಟೇ. ಎಲ್ರಿಗೂ ಅನ್ಸೋದು ವಿ ಫೀಲ್ ಕಂಫರ್ಟಬಲ್. ಅವ್ರು ನಮ್ಮ ಪಕ್ಕದಲ್ಲಿ ಕುತ್ಕೊಳ್ಳಿ, ಅವ್ರು ನಮ್ಮ ಬೆನ್ನು ಮುಟ್ಟಿಂಗ್ ಮಾತಾಡಿಸ್ತಾ ಇರಲಿ. ನೋಡಿ, ಎಲ್ಲ ಮರ್ತ್ಬಿಟ್ಟಿರ್ತೀವಿ. ಅಮ್ಮ ಹೀಗಂತ ಇದ್ರೆ, ತಿಂದೇನೋ, ಇದೇನೋ ಗಡ್ಡ ಹಿಂಗೆ ಬಿಟ್ಕೊಂಡಿದ್ದೆ, ಒಂಚೂರು ಟ್ರಿಮ್ ಮಾಡಬಾರ್ದೇನೋ, ಇದ್ಯಾಕೋ ಕೂದಲು ಹಿಂಗೆ ಬಿಟ್ಕೊಂಡಿದ್ದೆ, ಒಂಚೂರು ಬಣ್ಣ ಹಾಕೋಬಾರ್ದೇನೋ, ಹೋಗಮ್ಮ ಅವ್ನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ. ಸಿ ದಟ್ ದೇ ಆರ್ ದ ಬೆಸ್ಟ್. ಈ ಎಕ್ಸಾಮ್ ಟೈಮ್ನಲ್ಲಿ ದಟ್ ವೈಬ್ರೇಷನ್ಸ್ ಕೀಪ್ ಯು ಒಂಥರ ಕವಚದ ಥರ, ಕರ್ಣ ಕವಚದ ಥರ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಾಗುತ್ತೆ. ದೇ ನೋ ವಾಟ್ ಈಸ್ ಯುವರ್ ಸ್ಟ್ರೆಂತ್ ಆ್ಯಂಡ್ ವಾಟ್ ಈಸ್ ಯುವರ್ ವೀಕ್ನೆಸ್. ಅವರಿಗಿಂತ ದೇವರಿಲ್ಲ. ದೇ ಲೆಟ್ ಯು ನೋ. ಅವ್ರು ಹೇಳ್ಕೊಡ್ತಾರೆ, ಭಯ ಬೀಳ್ಬೇಡಪ್ಪ, ಇಂತಿಂಥದ್ದಾಗುತ್ತೆ, ಗಾಬರಿ ಪಡಬೇಡ, ಆರಾಮ್ಸೆ ಇರೋ ಅನ್ನತಕ್ಕಂಥ. ತಂದೆ ತಾಯಿಗಳಾಗಿ ನೀವು ಅಷ್ಟೇ ಅವರ ವೀಕ್ನೆಸ್ಸನ್ನು ಹೇಳಬೇಡಿ ವಿದ್ಯಾರ್ಥಿಗಳಿಗೆ. ನೀನು ರಾತ್ರಿ ಎಲ್ಲ ನಿದ್ದೆ ಮಾಡೋದೇ ಇಲ್ಲ, ಬೆಳಿಗ್ಗೆ ನಿದ್ದೆ ಮಾಡ್ತೀನೋ. ಈ ಸ್ಟ್ರಾಂಗ್ ಎಟ್ ಈವ್ನಿಂಗ್ಸ್. ಬೆಳಿಗ್ಗೆ ಹೊತ್ತು ವೀಕ್ ಇರ್ತಾನೆ, ಸೊ ಬೆಳಿಗ್ಗೆ ಪರವಾಗಿಲ್ಲ, ಅವನನ್ನು ಚೇಂಜ್ ಮಾಡೋಕೆ ಬಿಡಬೇಡಿ. ಕೆಲವ್ರಿಗೆ ಮೊಸರು ಇಷ್ಟ ಆಗೋಲ್ಲ. ನೀನು ಇವಾಗ ಮೊಸರನ್ನ ತಿನ್ನಬೇಕು, ತಣ್ಣಗಿರುತ್ತೆ, ತಂಪಗಿರುತ್ತೆ ಎಕ್ಸಾಮ್ ಟೈಮ್ನಲ್ಲಿ ಅಂತ ಬಲವಂತ ಮಾಡಬೇಡಿ. ಅದ್ರ ಬದಲು ಅವ್ನಿಗೆ ಮಜ್ಜಿಗೆ ಇಷ್ಟವಾ, ಒಂಚೂರು ಅಂಬ್ಲಿ ಥರ ಮೆತ್ತಗೆ ಮಾಡ್ಕೊಡಿ. ಬೆಳಿಗ್ಗೆ ಹೋದಾಗ 1 ಲೋಟ ಇಲ್ಲ 2 ಲೋಟ ಅಂಬ್ಲಿ ಕುಡಿದ್ಬಿಟ್ಟು ಹೋಗ್ಲಿ, ತಂಪಗಿರ್ತಾರೆ. ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಒಂದಷ್ಟು ಇಷ್ಟು 1-2 ಡ್ರಾಪು ಇಲ್ಲ 4 ಡ್ರಾಪ್ ಅಷ್ಟೇ ಹರಳೆಣ್ಣೆನ ಸರಿಯಾಗಿ ಇಲ್ಲಿ ಉಚ್ಚಸ್ಥಾನ ಅಂತ ಹೇಳ್ತೇವೆ, ಈ ಸುಳಿ ಅಂತ ಹೇಳ್ತೇವೆ, ಅದಕ್ಕೆ ಇಲ್ಲಿ ಹೊಡಿಬಾರ್ದು ಅನ್ನತಕ್ಕಂಥ ಮಾತು ಹೇಳ್ತೇವೆ. ಪ್ರಾಣ ಹೋಗುತ್ತೆ ಅನ್ನತಕ್ಕಂಥದ್ದು. ಅದಕ್ಕೆ ಹೆಲ್ಮೆಟ್ ಹಾಕ್ಕೊಳ್ಳಿ ಅನ್ನೋದು ಕೂಡ. ಇಲ್ಲಿ ಎಣ್ಣೆ ಒಂದು ಮಲಗುವಾಗ ಹಚ್ಕೊಂಡು ಮಲ್ಕೊಳ್ಳಿ. ಹಾಗೂ ಕಣ್ಣಿಗೆ ಆ ಹರಳೆಣ್ಣೆಯನ್ನು 1-2 ಡ್ರಾಪ್, ಇಲ್ಲೊಂದು ಡ್ರಾಪ್ ಹಾಕ್ಕೊಂಡು ಮಲ್ಕೊಳ್ಳಿ. ತಣ್ಣಗೆ ನಿದ್ದೆ ಬರುತ್ತೆ. ಗಾಬರಿ ಪಡಬೇಡಿ. ನಾಳೆ ಏನು ಬರೆಯೋದಪ್ಪ, ಏನು ಪ್ರಶ್ನೆಗಳು ಬರುತ್ತೆ, ನಾಳೆ ನೋಡೋಣ. ಜಸ್ಟ್ ಡೋಂಟ್ ಗೆಟ್ ಟೂ ಮಚ್ ಇನ್ವಾಲ್ವ್. ಯಾಕೆಂದರೆ ರಾತ್ರಿ ನಿದ್ದೆ ಕೆಟ್ಟರೆ ಪರೀಕ್ಷೆ ಹಾಲಲ್ಲಿ ಟಯರ್ಡ್ ಆಗ್ತೀರಾ, ಎಕ್ಸಾಸ್ಟ್ ಆಗ್ತೀರಾ, ಸುಸ್ತಾಗ್ತೀರಾ, ನಿಮ್ಮ ಆಲೋಚನಾ ಶಕ್ತಿ ಕುಂದುತ್ತೆ, ಕಣ್ಣು ಎಳೆಯುತ್ತೆ,
ಬಾಯಿ ಒಣಗುತ್ತೆ, ಫುಡ್ ಟೇಸ್ಟ್ ಹೋಗುತ್ತೆ, ಕೃಶ ಆಗ್ಬಿಡ್ತೀರಾ. ಸೊ ನೆವರ್ ಶೋ ಯುವರ್ ವೀಕ್ನೆಸ್ ಟು ಯುವರ್ ಮೈಂಡ್. ನಿಮ್ಮ ಮನಸ್ಸನ್ನು ಇನ್ನೂ ಪ್ರಚೋದಿಸಿ, ಐ ಆಮ್ ಬೆಟರ್ ದ್ಯಾನ್ ದಿಸ್, ಐ ಗಾಟ್ ದಿಸ್ ಪವರ್, ಐ ಕ್ಯಾನ್ ಡೂ ಇಟ್. ನೋಡಿ, ಅಬ್ದುಲ್ ಕಲಾಂ ಸಾಧಿಸ್ತಾರೆ, ವಿವೇಕಾನಂದಜಿ ಸಾಧಿಸ್ತಾರೆ, ರಾಮಕೃಷ್ಣ ಪರಮಹಂಸಜಿ ಸಾಧಿಸ್ತಾರೆ, ಜವಾಹರ್ಲಾಲ್ ನೆಹರು ಸಾಧಿಸ್ತಾರೆ, ಗಾಂಧೀಜಿ ಸಾಧಿಸ್ತಾರೆ, ಬಿನ್ ಲ್ಯಾಡನ್ ಆಲ್ಸೋ ಸಾಧಿಸ್ತಾನೆ ಕುಳಿತ ಜಾಗದಿಂದ. ಒಳ್ಳೆ ಹಿಟ್ಲರ್ ಕೂಡ ತನ್ನ ಒಂದು ಕೆಟ್ಟ ಕಾರ್ಯಗಳನ್ನ ಸಾಧಿಸ್ತಾನೆ. ಅಂದ್ರೆ ಎಲ್ಲವೂ ಇಚ್ಛಾಶಕ್ತಿಗಳೇ. ನಾವು ಯೋಚನೆ ಮಾಡಬೇಕಾಗಿರೋದು ಕೆಟ್ಟದ್ದ ಒಳ್ಳೆಯದ, ನಮ್ಮಲ್ಲಿ ಯಾವ್ದು ಬಲ ಜಾಸ್ತಿ. ಎಲ್ಲರಿಗೂ ಎರಡು ಮುಖ ಇರುತ್ತೆ, ಕೆಟ್ಟದ್ದು ಒಳ್ಳೆಯದು. ಎಲ್ಲರಿಗೂ ಅನ್ಸುತ್ತೆ, ಎಲ್ರಿಗೂ ತಿನ್ಬೇಕು, ಕಾಮ ಬೇಕು, ಪ್ರೀತಿ ಬೇಕು, ಸಿಟ್ಟು ಬೇಕು, ಹೊಡಿಬೇಕು, ಬಡಿಬೇಕು. ದ ವೇ ಹೌ ಯು ಇನ್ವಾಲ್ವ್. ಅದಕ್ಕೆ ತುಂಬಾ ಕೋಪಗೊಂಡಾಗ ಒಂದ್ ನಿಮಿಷ ಕರ್ಕೊಂಡೋಗ ಅವನ್ನ ಅಂತಾರೆ, ಸಿಟ್ಟುಗೊಂಡಾಗ ಆ ಕಡೆ ಕರ್ಕೊಂಡು ಹೋಗೋ, ಸ್ಟ್ರೆಸ್ ಆದಾಗ ಆ ಕಡೆ ಕರ್ಕೊಂಡು ಹೋಗೋ. ಮಾನಸಿಕ ಅಸ್ವಸ್ಥ ಇರೋರನ್ನ ಯಾವ್ದಾದ್ರು ಒಂದು ಪುಟ್ಟ ಆಶ್ರಮದ ಥರ ಎಲ್ಲಾದ್ರೂ ಒಂದು ಮನೋವಿಕಾಸ ಮಾಡತಕ್ಕಂಥ ಸ್ಥಳದಲ್ಲಿಡ್ತಾರೆ. ನಮ್ಮ ಮನಸ್ಸು, ಎಲ್ಲರ ಮನಸ್ಸು, ನೀವು ನಂಬಿದ್ರೆ ನಂಬಿ, ಮಕ್ಕಳ ಮನಸ್ಸು. ಅದರಿಂದಲೇ ಅಷ್ಟು ಗಲಿಬಿಲಿ. ಅದನ್ನ ಮೀರಿ ನಾವು ಅದಕ್ಕೊಂದು ಪೊರೆ ಹಾಕ್ಕೊಂಡಿರ್ತೇವೆ. ಐ ಆಮ್ ಬಿಗರ್, ನಾನು ಗಂಡಸು, ನಾನು ಹೆಂಗಸು, ನಾನು ಮದುವೆ ಆಗಿದ್ದೀನಿ, ನಾನು ಅಪ್ಪ ಆಗಿದ್ದೀನಿ. ನಾವು ಏನೇ ಆಗಿದ್ರೂ ಪುಟ್ಟು ಮಗುವೆ ನಾವು ನಮ್ಮ ತಂದೆ ತಾಯಿಗಳಿಗೆ. ಸೊ ವಿದ್ಯಾರ್ಥಿಗಳೇ, ಆದಷ್ಟು ಇಂಥ ಸಂದರ್ಭದಲ್ಲಿ ಶಾರದಾ ಮಂತ್ರವನ್ನ, ಸರಸ್ವತಿ ಮಂತ್ರವನ್ನ ಹೇಳ್ಕೊಡ್ತೇನೆ, ಜಪ ಮಾಡ್ಕೊಳ್ಳಿ, ತಂದೆ ತಾಯಿ ಜೊತೆ ಇರಿ. ತುಂಬಾ ವಿಶೇಷ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಯಾವಾಗಲೂ ಆ ಸಿದ್ಧಿ ಸಿಗಲಿ, ನೀನು ಸದಾ ನನ್ನ ಜೊತೆಯಲ್ಲಿರು ತಾಯಿ ಅನ್ನತಕ್ಕಂಥ ಸರಸ್ವತಿಯ ಒಂದು ಮಹಾಮಂತ್ರ ಆಯಿತು. ಜಪ ಮಾಡ್ಕೊಳ್ಳಿ, ಕೆಳಗಡೆ ಬರ್ತಿದೆ, ಬರ್ಕೊಳ್ಳಿ. ಬಿ ಹ್ಯಾಪಿ, ಬಿ ಕೂಲ್. ಒಳ್ಳೇದಾಗಲಿ. ಗುರುಜಿ, ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳ್ತಿದ್ರಿ, ಸಮಾಧಾನದಿಂದ ಇರಿ ಪರೀಕ್ಷಾ ಸಮಯದಲ್ಲಿ ಅಂತ ಈಗೇನ್ ತಿಳಿಸ್ತಾ ಇದ್ದೀರಾ? ರಾಶಿ ಭವಿಷ್ಯಕ್ಕೆ ಬಂದ್ಬಿಡೋಣ. ಕನ್ಯಾ ರಾಶಿ ಚಂದ್ರ ವಿಶೇಷವಾಗಿ ಅಷ್ಟಮದಲ್ಲಿ ಇರ್ತಕ್ಕಂಥ ಒಂದು ಭಾವ, ಅದರಲ್ಲೂ ಕೇತು ನಕ್ಷತ್ರ. ಆ ಕೇತು ಕೂಡ ಅಲ್ಲೇ ಇರ್ತಕ್ಕಂಥದ್ದು. ಒಂಚೂರು ಈ ಪ್ರಯಾಣಗಳಲ್ಲಿ ಹಿನ್ನಡೆ, ವ್ಯವಹಾರಗಳಲ್ಲಿ ಹಿನ್ನಡೆ, ಅತಿ ಮುಖ್ಯವಾಗಿ ಬಡ್ಡಿ ಕಾಸು, ಹಣಕಾಸು, ಲೇವಾದೇವಿ, ಈ ಟೂರ್ಸು, ಟ್ರಾವೆಲ್ಸು, ಮೆಡಿಕಲ್ಲು, ಮೆಡಿಸನ್ನು, ಫಾರ್ಮಸಿ, ಎಕ್ಸ್ಪೋರ್ಟು, ಇಂಪೋರ್ಟು, ಗಾರ್ಮೆಂಟ್ಸು, ಕಲಾಕೃತಿಗಳು, ಪೇಂಟಿಂಗ್ಸು, ಇವುಗಳ ಒಂದು ಮಾರಾಟಗಾರರು ಇಲ್ಲ ವೃತ್ತಿಪರರು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಒಂದು ಭಾವ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನವೇ, ಸ್ವಲ್ಪ ಗಾಬರಿಗೊಳ್ತೀರ ಅಷ್ಟೇ. ಅಮ್ಮನಿಂದ ಒಂದು ಪುಟ್ಟ ಬೆಳ್ಳಿ ನಾಣ್ಯ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಮಾಡಿ ವಿಶೇಷ. ಇನ್ನು ತುಲಾ ರಾಶಿ ಅಂತೂ ಅದ್ಭುತವೇ ನಿಮಗೆ. ಯಾಕಂದ್ರೆ ಚಂದ್ರ ಕೇತು ನಕ್ಷತ್ರದಲ್ಲಿದ್ದು, ಆ ಕೇತು ಶುಕ್ರ ನಕ್ಷತ್ರದಲ್ಲಿ, ಶುಕ್ರ ಪಂಚಮದಲ್ಲಿ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಅದರಲ್ಲೂ ಕೋರ್ಟು, ತಕರಾರು, ಎಳೆದಾಟ, ವಾದ ವಿವಾದ, ಪಾಲುದಾರಿಕೆ, ಇಂತಹವುಗಳೇನಾದರೂ ಇದ್ರೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ತಕ್ಕಂಥದ್ದು. ಆದರೂ ನಿಮ್ಮ ಮೇಲೆ ಅಷ್ಟಮದಲ್ಲಿ ಗುರು ಅಲ್ವಾ, ಅಪವಾದ ಏನಾದರೂ ಬರ್ತಕ್ಕಂಥದ್ದು. ರಾಜಕೀಯದಲ್ಲಿ ಏನಾದರೂ ಇದ್ರೆ, ತುಂಬ ದೊಡ್ಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಮಿಲಿಟರಿ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥದ್ದಾದರೆ ಏನೋ ಒಂದು ಎಳೆದಾಟ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಮಿಕ್ಕಂತೆ ಕಲಾವಿದರಿಗೆ, ಅದರಲ್ಲೂ ಈ ಮಾಧ್ಯಮ ಪ್ರಪಂಚದಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಹೆಸರು, ಅವಾರ್ಡು ತಾನಾಗಿ ಹುಡುಕಿಕೊಂಡು ಬರ್ತಕ್ಕಂಥದ್ದು ಆಗುತ್ತೆ. ಶುಕ್ರ ಚೆನ್ನಾಗಿದೆ ನಿಮಗೆ. ಲಾಭಿ ಅನ್ನಿಸ್ತಕ್ಕಂಥದ್ದು ಯಾರಾದ್ರೂ ನಿಮ್ಮ ಮೇಲೆ ಅಪವಾದ ಅಪಾರ್ಥ ಆಗ್ತಕ್ಕಂಥದ್ದು ಬರುತ್ತೆ, ಅದ್ರ ಬಗ್ಗೆ ಎಂಬ ಕೊಡಬೇಡಿ. ಇನ್ನು ವೃಶ್ಚಿಕ ರಾಶಿ, ಫೈನ್ ಡೇ. ಚಂದ್ರ ಕೇತು ನಕ್ಷತ್ರ, ಆ ಕೇತು ಶುಕ್ರ ನಕ್ಷತ್ರ. ಶುಕ್ರ 4ನೇ ಭಾವ. ಸೊ ವಿಶೇಷ ಊಟ, ಭೋಜನ, ನೆಮ್ಮದಿ ನೋಡ್ತಕ್ಕಂಥದ್ದು. ಆದರೂ ಚಂದ್ರ 6ನೇ ಭಾವ ಅಲ್ವಾ, ಈ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟ ಹಾಗೆ ನಿಮ್ಮ ಬುದ್ಧಿನ ಮಂಗನ ಥರ ಮಾಡ್ಕೊಳ್ತಕ್ಕಂಥದ್ದು, ಮನಸ್ಸು ಕೆಡಿಸ್ಕೊಳ್ಳೋದು, ಕುಟುಂಬ ವಿಚಾರ, ಆರೋಗ್ಯ ವಿಚಾರ, ಏನೋ ಒಂದು ಮಾನಸಿಕ ಗೊಂದಲಗಳಿಂದ ನರಳತಕ್ಕಂಥದ್ದು ಆಗುತ್ತೆ. ಯಾರಿಂದಲೂ ನೋವು, ತಂದೆ ಕಡೆಯಿಂದಲೋ, ಕುಟುಂಬದಿಂದಲೋ, ದಾಂಪತ್ಯ ವಿಚಾರದಲ್ಲೋ, ಆರೋಗ್ಯ ವಿಚಾರದಲ್ಲೋ, ಪ್ರಯಾಣ ವಿಚಾರದಲ್ಲೋ ಏನೋ ಒಂದು ಡಿಲೇ. ದ ಡೇ ಈಸ್ ಲಿಟಲ್ ಬಿಟ್ ಡಿಲೇಡ್, ಕೈಂಡ್ ಆಫ್ ಸ್ಟ್ರೆಸ್ಡ್ ರೀತಿ ಅನ್ನಿಸ್ತಕ್ಕಂಥದ್ದಾಗುತ್ತೆ. ಆದರೂ ಇಟ್ಸ್ ಅ ಫೈನೆಸ್ಟ್ ಡೇ ಇಫ್ ಯು ಎಂಜಾಯ್ ಇಟ್. ನಾವು ಖುಷಿಯಾಗಿರ್ತೀವಿ ಅಂತ ಅಂದ್ಕೊಂಡ್ಮೇಲೆ ನಮ್ಮ ಖುಷಿನ ಯಾರು ತಡಿಲಿಕ್ಕಾಗೋದಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಯು ಕ್ಯಾನ್ ಮೇಕ್ ಯುವರ್ ಡೇ. ನಾವು ದುಃಖವಾಗಿರ್ತೀವಿ ಅಂದ್ರೆ ನೀವೇ ಅನುಭವಿಸ್ತಕ್ಕಂಥದ್ದು. ಇನ್ನು ಧನುಸ್ ರಾಶಿ, ಪಂಚಮದಲ್ಲಿ ಇರ್ತಕ್ಕಂಥ ಕೇತು, ವಿಶೇಷ ಸನ್ಮಾನ, ವಿಶೇಷವಾದಂಥ ಹೆಸರು, ವಿಶೇಷ ಪಟ್ಟ ಪದವಿ, ಇದೆಲ್ಲವೂ ಬರ್ತಕ್ಕಂಥ ಒಂದು ಯೋಗವಿದೆ ನಿಮಗೆ. ತಾನಾಗಿ ಅರಸಿ ಬರ್ತಕ್ಕಂಥದ್ದು, ಆಕಸ್ಮಿಕವಾಗಿ ದೈವ ದರ್ಶನ, ಗುರು ದರ್ಶನ, ತೀರ್ಥಕ್ಷೇತ್ರ ಸ್ನಾನ, ಇವೆಲ್ಲವೂ ಯೋಗ ಕೂಡಿ ಬರ್ತಕ್ಕಂಥ ಒಂದು ಭಾವ.
ಪ್ರಯಾಣಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿರಿ. ಮಕ್ಕಳ ಆರೋಗ್ಯದ ಕಡೆ ಎಚ್ಚರಿಕೆಯಾಗಿರಿ. ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ, ವಯಸ್ಸಾದ ತಾಯಿ ತಂದೆ ಇಲ್ಲ ಅವ್ರ ತಂದೆ ತಾಯಿ ಏನಾದರೂ ಇದ್ದರೆ ಸ್ವಲ್ಪ ಆರೋಗ್ಯ ಏರುಪೇರಾಗೋದು, ನಿಮ್ಮ ಆರೋಗ್ಯವು ಒಂಚೂರು ಏರುಪೇರಾಗೋದು, ಇಲ್ಲ ಮಕ್ಕಳ ಜೊತೆ ವಯಸ್ಸಿಗೆ ಬಂದ ಮಗ ಇಲ್ಲ ಮಗಳ ಜೊತೆ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಆಗೋದು ಆಗಿಬಿಡುತ್ತೆ. ಮಕರ ರಾಶಿ ಸುಖಭಾವದಲ್ಲಿರ್ತಕ್ಕಂಥ ಕೇತು ಸ್ವಲ್ಪ ಸುಡತಕ್ಕಂಥದ್ದು ತಾಯಿ ಆರೋಗ್ಯದಲ್ಲಿ. ಬಟ್ ಎಕ್ಸ್ಪೋರ್ಟ್ ಇಂಪೋರ್ಟ್, ಚರ್ಮದ ಒಂದು ವ್ಯಾಪಾರ, ಮದ್ಯ ಮಾಂಸಗಳ ಒಂದು ವ್ಯಾಪಾರ, ಆ ಒಂದು ಅನೈತಿಕವಾಗಿ ಸಂಪಾದನೆ ಮಾಡ್ತಿದ್ದೀರಾ, ಅವುಗಳಲ್ಲಿ ಏನಾದರೂ ಒಂದು ಏರುಪೇರಾಗ್ತಕ್ಕಂಥದ್ದು. ಮಿಕ್ಕಂತೆ ಈ ಹೋಟೆಲ್ಸು, ಹಣ್ಣುಗಳು, ಜ್ಯೂಸು, ಬೇಕರಿ, ತಿಂಡಿ ತಿನಿಸು ಇವುಗಳ ಒಂದು ವ್ಯಾಪಾರದಲ್ಲಿರ್ತಕ್ಕಂಥದ್ದು. ಟೂರ್ಸು, ಟ್ರಾವೆಲ್ಸು, ಮೆಡಿಸನ್ನು, ಕೆಮಿಕಲ್ಸು, ಫರ್ಟಿಲೈಸರ್ಸು ವಿಶೇಷ. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ. ಕುಂಭರಾಶಿ ವಿಜಯೋತ್ಸವ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದಾಗುತ್ತೆ, ನೋಡ್ಕೊಳ್ಳಿ. ಒಡ ಹುಟ್ಟಿದವರಿಂದ ಸ್ವಲ್ಪ ಅನಗತ್ಯ ಖರ್ಚುಗಳು ಬರ್ತಕ್ಕಂಥದ್ದಾಗುತ್ತೆ. ಅದು ಬಿಟ್ಟಂತೆ ಬಹುದೊಡ್ಡ ಯೋಜನೆಗಳನ್ನ ಯಶಸ್ಸನ್ನ ನೋಡ್ತಕ್ಕಂಥದ್ದಾಗುತ್ತೆ. ತುಂಬಾ ವಿಶೇಷ. ನೆನೆಸದೆಯೇ ಬಹುದೊಡ್ಡ ಅಧಿಕಾರ, ಅಂತಸ್ತು, ಹೆಸರು, ಪ್ರೀತಿ, ಪ್ರೇಮ, ಮದುವೆ, ಪ್ರಯಾಣ ಇವೆಲ್ಲವನ್ನು ನೋಡ್ತಕ್ಕಂಥ ಒಂದು ಛಾಯೆ. ಇನ್ನು ಮೀನರಾಶಿ. ಚಂದ್ರ ಕೇತು ನಕ್ಷತ್ರದಲ್ಲಿ 2ನೇ ಮನೆಯಲ್ಲಿದ್ದಾನೆ. ಸುಸ್ತಾಗ್ಬಿಡ್ತೀರಿ ಅವತ್ತು. ಕೆಲಸದ ಒತ್ತಡ, ಕುಟುಂಬದ ಒತ್ತಡ, ವ್ಯವಹಾರ ಒತ್ತಡ, ಓಡಾಟ ಇವುಗಳಿಂದ ಬಳಲ್ತಕ್ಕಂಥದ್ದಾಗುತ್ತೆ. ಆದರೂ ಹೆಸರು ಬರುತ್ತೆ, ದುಡ್ಡು ಬರುತ್ತೆ, ಖುಷಿಯಾಗಿರ್ತಾರೆ. ಯಾಕಂದ್ರೆ ಶುಕ್ರ 12ನೇ ಮನೆಯಲ್ಲಿದ್ದಾನೆ. ಸಂಗಾತಿ ಜೊತೆ ಹೊರಗಡೆ ಹೋಗ್ಬರೋದು, ಮೂವಿಗೆ ಹೋಗ್ಬರೋದು, ಈ ಥರದ್ದು ದಿಢೀರ್ ಪ್ರಸಂಗಗಳು ಕೂಡ ನಡೀತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಏನಾದರೂ ಯಾರಾದರೂ ಹಿರಿಯರಿದ್ದರೆ ಅವರ ಆರೋಗ್ಯದ ಕಡೆ ಕೂಡ ಒಂಚೂರು ಗಮನ ಕೊಡ್ತಕ್ಕಂಥದ್ದು. ಸ್ವಲ್ಪ ಸಂಗಾತಿಗೆ ಪ್ರಯಾಣ ಮಾಡುವಾಗ ಎಚ್ಚರಿಕೆ ಅಂತೇಳಿ, ಇಲ್ಲ ಅಂದರೆ ನೀವಿಬ್ಬರು ಏನೋ ಒಂದು ಕಿತ್ತಾಟ ಆಗ್ತಕ್ಕಂಥದ್ದು ಕೂಡ ಆಗಿಬಿಡುತ್ತೆ. ಎಚ್ಚರಿಕೆ. ಬುಧ ಸ್ವಲ್ಪ ವಕ್ರ, ವ್ಯವಹಾರಗಳು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ನಾನು ಆಗಲೇ ಹೇಳ್ತಿದ್ದೆ, ಕುಂಕುಮದ ಸೌಭಾಗ್ಯ ಯಾರ್ಯಾರಿಗೆ ಎಷ್ಟು ವಿಶೇಷ. ಸ್ತ್ರೀಯರು ಎಲ್ಲಿ ಕುಂಕುಮ ಇಟ್ಟರೆ ಯಾವ ರೀತಿ ಇರ್ತೀರಾ, ಯಾವ ಒಂದು ಭಾವ ಇರುತ್ತೆ. ಪ್ರತಿಯೊಬ್ಬರಿಗೂ ಆ ಕುಂಕುಮವೇ ಅಲಂಕಾರ. ಆ ಒಂದು ಹಣೆಯಲ್ಲಿ ಒಂದು ತಿಲಕ ಇದ್ರೇನೆ ಅದು ನೋಡ್ತಕ್ಕಂಥ ಒಂದು ಚಂದ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಕೆಲವ್ರಿಗೆ ಇಷ್ಟ ಇಲ್ಲ, ಕೆಲವು ಧರ್ಮದಲ್ಲಿ ಅದು ಇಲ್ಲವೂ ಇಲ್ಲ. ಇಟ್ಸ್ ಓಕೆ. ನಿಮಗೆ ಮೊದಲಿಂದಲೂ ನಿಮ್ಮ ಆಚಾರದಲ್ಲಿ ಅದಿಲ್ಲ, ಗುರುಗಳು ಹೇಳಿಬಿಟ್ರಪ್ಪ ನಾವು ಕುಂಕುಮ ಇಟ್ಟಿಲ್ಲ, ಅಯ್ಯೋ ತಪ್ಪೋ, ಹಾಗೇನು ಆತಂಕ ಪಡಬೇಡಿ. ಜನ್ಮತಾ ನಿಮಗೆ ಅಂತ ಒಂದು ಡೆಸ್ಟಿನಿ ಕೊಟ್ಟಿರ್ತಾನೆ, ನಿಮ್ಮದೇ ಆದಂಥ ಒಂದು ಬಾಕ್ಸ್ ಕೊಟ್ಟಿರ್ತಾನೆ. ನೀವು ಹೀಗೆ ಬದುಕಬೇಕು, ಹೀಗೆ ಇರಬೇಕು. ನಿಮ್ಮ ಧರ್ಮ ಕಟ್ಟುಪಾಡುಗಳಿರುತ್ತೆ, ನಿಮ್ಮ ಮತದ ಒಂದು ಕಟ್ಟುಪಾಡುಗಳಿರುತ್ತೆ, ನಿಮ್ಮ ಜಾತಿಯ ಕಟ್ಟುಪಾಡುಗಳಿರುತ್ತೆ. ನಮ್ಮ ಹಿಂದೂಗಳಲ್ಲೂ ಕೆಲವು ಪಂಗಡದಲ್ಲಿ ಮೂಗು ಚುಚ್ಚೋದೇ ಇಲ್ಲ. ಸೊ ಆ ಥರದ್ದು ಒಂದು ಕಟ್ಟುಪಾಡುಗಳು ನಿಮ್ಮ ಇದರಲ್ಲಿದ್ದರೆ, ಅಯ್ಯೋ ಗುರುಗಳು ಹೇಳಿಬಿಟ್ರು പൊಟ್ಟಿಟ್ಟಿಲ್ಲ, ನಮಗೆ ನೋವೇನಾ ಅನ್ನತಕ್ಕಂಥದ್ದು ಅನ್ಕೋಬೇಡಿ. ಹಾಗೇನೂ ಇಲ್ಲ. ನಿಮ್ಮ ಒಂದು ಆಚಾರಕ್ಕೆ ತಕ್ಕಂತೆ ನಡ್ಕೊಂಡು ಹೋಗಿ. ಆದರೂ ನಮ್ಮ ಆಚಾರವನ್ನು ಫಾಲೋ ಮಾಡ್ತಿರ್ತಕ್ಕಂಥ ಭಾರತೀಯ ಹೆಣ್ಣು ಮಕ್ಕಳಿಗೆ ಈ ಪೂರ್ತಿ ವಾರ ಈ ಕುಂಕುಮ ಸೌಭಾಗ್ಯದ ಬಗ್ಗೆ ತಿಳಿಸ್ಕೊಡ್ತಾನೆ. ಕಾಲುಂಗುರ ಧರಿಸಿದ್ರೆ ಹೇಗೆ, 2 ಕಾಲುಂಗುರ ಹಾಕಿದ್ರೆ ಹೇಗೆ, 2ನೇ ಕಾಲಿನ ಬೆರಳಿಗೆ ಕಾಲುಂಗುರ ಹಾಕಿದ್ರೆ ಹೇಗೆ, 3ನೇ ಬೆರಳಿಗೆ ಹಾಕಿದ್ರೆ ಹೇಗೆ, ಆ 2ನೇ ಬೆರಳು 3ನೇ ಬೆರಳಿಗೆ ಹಾಕಿದ್ರೆ ಹೇಗೆ, ಇವುಗಳ ಮಹಾತ್ಮೆಯ ಬಗ್ಗೆ ಸೋಮವಾರದಿಂದ ಶುಕ್ರವಾರದವರೆಗೂ ಆ ಕುಂಕುಮ ಸೌಭಾಗ್ಯ, ಆ ಬೈತಲಿನಲ್ಲಿರ್ತಕ್ಕಂಥ ಒಂದು ಭಾವ ಹೇಗೆ, ಯೋಚನಾ ಶಕ್ತಿ ಹೇಗೆ, ಇವೆಲ್ಲದರ ಮಹಾತ್ಮೆಯ ಬಗ್ಗೆ ತಿಳಿಸ್ಕೊಡ್ಲಿಕ್ಕುಂಟು. ಸೊ ಕಾಯ್ತಿರ್ತೀರಾ ಮನೆಯ ಹೆಣ್ಣು ಮಕ್ಕಳು. ನೀವೆಲ್ಲ ಆನಂದವಾಗಿರಿ, ಮನೆಯೆಲ್ಲ ನಂದನವಾಗಿರಲಿ. ಒಳ್ಳೆಯದಾಗಲಿ. ವಿಜಯ್, ನಿಜಕ್ಕೂ ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಅದರಲ್ಲೂ ವಿಶೇಷವಾಗಿ ಕುಂಕುಮ ಸೌಭಾಗ್ಯ ವಿಶೇಷ ವಿಭಾಗ ಪ್ರಾರಂಭ ಆಗ್ತಿದೆ ಇವತ್ತಿಂದ. ತಪ್ಪದೆ ವೀಕ್ಷಿಸ್ತಾರೆ ಅಂತ ಭಾವಿಸಿದ್ದೀನಿ. ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹಾಗೆ ನಾಳೆ ಶನಿವಾರ ಅಪರೂಪದ ಅತಿಥಿಯಾಗಿ ಬರ್ತಿದ್ದಾರೆ ಜೋಗಿ ಖ್ಯಾತ ಹಿನ್ನೆಲೆ ಗಾಯಕಿ ಸುನೀತಾ ಅವ್ರು ಬರ್ತಿದ್ದಾರೆ. ಹಾಗೇನೆ ಭಾನುವಾರ ಕೂಡ ತಪ್ಪದೆ ವೀಕ್ಷಿಸಿ ನಮ್ಮ ಓಂಕಾರ ಕಾರ್ಯಕ್ರಮ. ಯಾಕಂದ್ರೆ ಗೋಪೂಜೆ ಕುರಿತು ವಿಶೇಷ ಮಾಹಿತಿ ನಿಮ್ಗಾಗಿ ಮತ್ತೊಮ್ಮೆ ಪ್ರಸಾರ ಮಾಡ್ತಾ ಇದ್ದೀವಿ. ನೋಡ್ತೀರಾ ತಾನೆ? ಹೋಗ್ಬರದ ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ. ಬ್ರಹ್ಮಾನಂದ ಓಂಕಾರ